ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ನಾಗರಾಜ ಎಚ್ ಪಿ ಅಂತೇಳಿ BLR PU ಹೈಸ್ಕೂಲಲ್ಲಿ ಸಿರಿಗೆರೆಯಲ್ಲಿ ಕಲಾ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾವು ಸಮಾಜ ವಿಜ್ಞಾನದ ಒಂದು ಭಾಗವಾಗಿರ್ತಕ್ಕಂತಹ ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಮುಂಚಿತವಾಗಿ ನಾವು ಇತಿಹಾಸದ ವಿದ್ಯಾರ್ಥಿಗಳಾಗಿ ಒಂದು ಭೌಗೋಳಿಕವಾದಂತಹ ಪರಿಕಲ್ಪನೆಯನ್ನು ಹೊಂದಿರಬೇಕಾಗಿರುವಂಥದ್ದು ಬಹಳ ಪ್ರಮುಖವಾದಂತಹ ವಿಷಯ. ಹಾಗಾಗಿ ನಾವು ನಮ್ಮ ಇಡೀ ಪ್ರಪಂಚವನ್ನ ನಾವು 7 ಖಂಡಗಳಾಗಿ ವಿಂಗಡಿಸ್ತೇವೆ. ನಮ್ಗೆಲ್ಲರಿಗೂ ಗೊತ್ತಿದೆ ಆ 7 ಖಂಡಗಳು ಯಾವ್ಯಾವು ಅಂತ ಹೇಳಿ. ಮೊದಲನೇದಾಗಿ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಈ ರೀತಿ ನಾವು ಒಟ್ಟು 7 ಖಂಡಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಹಾಗಾದರೆ ನಾವು ಈ ಯುರೋಪ್ ಖಂಡ ಅದು ಕೂಡ ಒಂದು ಪ್ರಮುಖವಾದಂತಹ ಖಂಡ. ಹಾಗಾದ್ರೆ ಈ ಯುರೋಪ್ ಖಂಡ ಯಾಕೆ ಬಹಳ ಪ್ರಮುಖವಾದಂತಹ ವಿಚಾರ ಇಲ್ಲಿ ನಾನು ಪರಿಗಣಿಸಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಇವತ್ತಿನ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಹಾಗಾದ್ರೆ ಈ ಯುರೋಪ್ ಖಂಡದವರು ಭಾರತಕ್ಕೆ ಏಕೆ ಬಂದರು, ಹೇಗೆ ಬಂದರು, ಮತ್ತೆ ಯಾವ ಕಾರಣಗಳಿಗಾಗಿ ಭಾರತಕ್ಕೆ ಯುರೋಪಿಯನ್ನರು ಆಗಮಿಸಿದರು ಅನ್ನುವ ವಿಚಾರಗಳ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡಬೇಕು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಯಾವ ಅಂಶಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದಂತಹ ವ್ಯಾಪಾರದ ಸಂಬಂಧ ಮತ್ತು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಈ 2 ಪ್ರಮುಖ ಅಂಶಗಳನ್ನ ಈ ದಿನ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆಲ್ಲ ಮುಂಚಿತವಾಗಿ ನಾವು ಈ ಭಾರತಕ್ಕೆ ಯುರೋಪಿಯನ್ನರು ಹೇಗೆ ಬಂದರು, ಯಾವ ಕಾರಣಕ್ಕಾಗಿ ಬಂದರು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ನಮಗೆಲ್ಲರಿಗೂ ಕೂಡ ಇತಿಹಾಸದ ಅಧ್ಯಯನ ಮಾಡುವಾಗ ನಾವು ತಿಳ್ಕೊಂಡಿದ್ದೇವೆ ಏಷ್ಯಾ ಖಂಡ ಅತ್ಯಂತ ಶ್ರೀಮಂತವಾದಂತಹ ಖಂಡ ಅಂತ ಹೇಳಿ. ಯಾಕೆ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ಸಂಪನ್ಮೂಲಗಳನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಅರಣ್ಯ ಸಂಪನ್ಮೂಲ ಆಗಿರ್ಬೋದು, ಸ್ವಾಭಾವಿಕ ಸಂಪನ್ಮೂಲ ಆಗಿರ್ಬೋದು, ಮಿನರಲ್ ರಿಸೋರ್ಸ್ ಆಗಿರ್ಬೋದು, ಈ ರೀತಿ ಅನೇಕ ರೀತಿಯ ಸಂಪದ್ಭರಿತ ಸಂಪನ್ಮೂಲಗಳು. ಅದರ ಜೊತೆಗೆ ನಮ್ಮ ಭಾರತ, ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ರಾಜರಲ್ಲಿ ಇದ್ದಂತಹ ಅತ್ಯಂತ ಸಂಪದ್ಭರಿತವಾದಂತಹ ಹಣ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೇಶದ, ನಮ್ಮ ಏಷ್ಯಾ ಖಂಡದ ಬೃಹತ್ ದೊಡ್ಡ ಸಂಪತ್ತಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಏಷ್ಯಾ ಖಂಡದಲ್ಲಿ ಭಾರತ ವಿಶೇಷವಾಗಿ ಅತ್ಯಂತ ಸಂಪದ್ಭರಿತವಾದಂತಹ ದೇಶ. ಹಾಗಾಗಿ ಈ ಒಂದು ಸಂಪದ್ಭರಿತ ದೇಶವನ್ನ, ಏಷ್ಯಾ ಖಂಡವನ್ನ ನೋಡಲಿಕ್ಕೆ ಒಂದು ಬಾರಿ ಈ ಮಾರ್ಕೋ ಪೋಲೋ ಮತ್ತು ನಿಕೋಲೋ ಪೋಲೋವನ್ನು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಟಲಿಯ ದೇಶದವರಾಗಿರ್ತಕ್ಕಂತಹ ಮಾರ್ಕೋ ಪೋಲೋ ಮತ್ತೆ ನಿಕೋಲೋ ಪೋಲೋ ಅನ್ನುವ 2 ಸಹೋದರರು ಏಷ್ಯಾ ಖಂಡಕ್ಕೆ ಭೇಟಿಯನ್ನು ಮಾಡ್ತಾರೆ. ಆ ಏಷ್ಯಾ ಖಂಡಕ್ಕೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ಸಂಪದ್ಭರಿತವಾದಂತಹ ಸಂಪನ್ಮೂಲಗಳನ್ನು ನೋಡಿ ಅವರು ವಾಪಸ್ಸು ಇಟಲಿ ದೇಶಕ್ಕೆ, ಯುರೋಪ್ ದೇಶಕ್ಕೆ ಹಿಂದಿರುಗಿದ ಮೇಲೆ ನಮ್ಮ ಖಂಡದಲ್ಲಿರ್ತಕ್ಕಂತಹ ಸಂಪದ್ಭರಿತವಾದಂತಹ ಆ ಸಂಪನ್ಮೂಲಗಳ ಬಗ್ಗೆ ಹೇಳಿದಾಗ ಅಲ್ಲಿನ ಯುರೋಪ್ ದೇಶದವರಿಗೆ ಆಸೆ ಹುಟ್ಟುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿರ್ತಕ್ಕಂತಹ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ದೊರೆಯುವಂತಹ ಸಾಂಬಾರು ಪದಾರ್ಥಗಳ ಬಗ್ಗೆ ಅವರಿಗೆ ವಿಶೇಷವಾದಂತಹ ಬೇಡಿಕೆ ಇರುತ್ತೆ. ಹಾಗಾದ್ರೆ ಯಾವ ಸಾಂಬಾರು ಪದಾರ್ಥಗಳು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಬಳಸ್ತೇವೆ? ಉದಾಹರಣೆಗೆ ಜೀರಿಗೆ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಮತ್ತೆ ಸಾಂಬಾರು ಅರಿಶಿಣ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವು ಸಾಂಬಾರು ಪದಾರ್ಥಗಳು ಅಂತ ಹೇಳಿ ಕರಿತೇವೆ. ಈ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅತ್ಯಧಿಕವಾದಂತಹ ಬೇಡಿಕೆ ಇತ್ತು. ಯಾಕೆ ಅಂತಂದ್ರೆ ಆ ಯುರೋಪ್ ಖಂಡ ಅದೊಂದು ಬಹಳ ಅತಿ ಕಡಿಮೆ ಉಷ್ಣಾಂಶವುಳ್ಳವಾದಂತಹ ದೇಶ. ಹಾಗಾಗಿ ಇವೆಲ್ಲ ಈ ಸಾಂಬಾರು ಪದಾರ್ಥಗಳು ಉಷ್ಣಾಂಶಗಳಿಂದ ಕೂಡಿರ್ತಕ್ಕಂತಹ ಪದಾರ್ಥಗಳಾಗಿರೋದ್ರಿಂದ ಆ ದೇಶಗಳಲ್ಲಿ ಈ ಪದಾರ್ಥಗಳಿಗೆ ವಿಶೇಷವಾದಂತಹ ಬೇಡಿಕೆ ಇತ್ತು. ಹಾಗಾಗಿ ಬಹಳ ಅತಿ ಕಡಿಮೆ ದರದಲ್ಲಿ ಅವರಿಗೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಸಾಂಬಾರು ಪದಾರ್ಥಗಳು ದೊರೆಯುವುದರಿಂದ ಅವರಿಗೆ ಭಾರತದಲ್ಲಿದ್ದಂತಹ ಈ ಸಾಂಬಾರು ಪದಾರ್ಥಗಳನ್ನ ಯುರೋಪ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಯುರೋಪ್ ದೇಶದ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಮಾಡ್ತಾ ಇದ್ದರು. ಹಾಗಾದ್ರೆ ಹೇಗೆ ನಮ್ಮ ಭಾರತದ ದೇಶದ
ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಯುರೋಪ್ ದೇಶದ ಇಟಲಿ ದೇಶದವರು ಅಲ್ಲಿಯ ಸಾಂಬಾರ ಪದಾರ್ಥಗಳನ್ನ ಕೊಂಡುಕೊಂಡು ಹೋಗಿ ಯುರೋಪ್ ದೇಶದಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಈ ಸಾಂಬಾರ ಪದಾರ್ಥಗಳಿಂದ ಹೆಚ್ಚಿನ ಲಾಭ ದೊರಕುತ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈ ಯಾವುದು ಕಾನ್ಸ್ಟಾಂಟಿನೋಪಲ್ ಆ ದಿನದಲ್ಲಿ ಒಂದು ರೀತಿಯ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿ ಬೆಳೆದಿತ್ತು. ಇದನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಕಾನ್ಸ್ಟಾಂಟಿನೋಪಲ್ ಅನ್ನ ಕರೀತೇವೆ ನಾವು. ಹಾಗಾಗಿ ಈ ಯಾರು ಯುರೋಪಿಯನ್ನರು ಅದರಲ್ಲಿ ಇಟಲಿ ದೇಶದವರು ಇಡೀ ಯುರೋಪ್ ದೇಶದ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ರು. ಅಂದ್ರೆ ಏಕಸ್ವಾಮ್ಯ ಅಂತ ಹೇಳಿದ್ರೆ ಏನು ಅಂತಂದ್ರೆ ವ್ಯಾಪಾರದಲ್ಲಿ ಸಂಪೂರ್ಣವಾದಂತಹ ತಮ್ಮ ಅಧಿಕಾರವನ್ನ ಹೊಂದಿದ್ದಂಥವರು ಅವರೇ ಇಟಲಿ ದೇಶದವರು. ಹಾಗೇನೆ ಏಷ್ಯಾ ದೇಶದಲ್ಲಿ ಅರಬ್ ವರ್ತಕರು ತಾವು ಏಕಸ್ವಾಮ್ಯವನ್ನು ಹೊಂದಿದ್ರು. ಹೀಗೆ ಈ ಇಬ್ಬರ ಮಧ್ಯೆ ಅತ್ಯಂತ ಯಥೇಚ್ಛವಾದಂತಹ ವ್ಯಾಪಾರದ ಸಂಪರ್ಕ ನಡೆದಂತಹ ಸಂದರ್ಭದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಮೇಲೆ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ಆಕ್ರಮಣ ಮಾಡ್ತಾರೆ. ಆ ಕಾನ್ಸ್ಟಾಂಟಿನೋಪಲ್ ಅನ್ನ ಆಕ್ರಮಣ ಮಾಡಿದ ನಂತರ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆಗುತ್ತೆ. ಆಗ ಆ ಟರ್ಕರ ವಶ ಆದಮೇಲೆ ಈ ಯುರೋಪ್ ಮತ್ತು ಭಾರತದ ಮಧ್ಯೆ ಇದ್ದಂತಹ ವ್ಯಾಪಾರದ ಸಂಬಂಧಕ್ಕೆ ಅತ್ಯಂತ ತೊಂದರೆಯಾಗುತ್ತೆ. ಯಾಕೆ ಅಂತಂದ್ರೆ ಆ ಇದ್ದಂತಹ ವ್ಯಾಪಾರದ ಮಾರ್ಗ ಕಾನ್ಸ್ಟಾಂಟಿನೋಪಲ್ ಮಾತ್ರ. ಆ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆದ್ಮೇಲೆ ಟರ್ಕರು ಇಂತಹ ಸುಸಂದರ್ಭವನ್ನ ತಪ್ಪಿಸಿಕೊಳ್ಳಲು ಅವಕಾಶವನ್ನು ಕೊಡದೆ ಯಥೇಚ್ಛವಾದಂತಹ ತೆರಿಗೆಯನ್ನು ಹಾಕ್ತಾ ಇದ್ರು. ವ್ಯಾಪಾರದ ಮೇಲೆ ಯಥೇಚ್ಛವಾದಂತಹ ತೆರಿಗೆಯನ್ನು ಹಾಕೋದ್ರ ಮೂಲಕ ಟರ್ಕರು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋದರು. ಆಗ ಈ ಯುರೋಪಿಯನ್ನರಿಗೆ ಮತ್ತು ಅರಬ್ ವರ್ತಕರಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿಲ್ಲ. ಆ ಅನಿವಾರ್ಯ ಕಾರಣಗಳಿಂದ ಈ ಯುರೋಪ್ ದೇಶದ ಇತರೆ ದೇಶಗಳು ಕೂಡ ಅನಿವಾರ್ಯವಾಗಿ ಹೊಸ ಮಾರ್ಗವನ್ನ, ಹೊಸ ಸಮುದ್ರದ ಮಾರ್ಗವನ್ನ ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಾದ್ರೆ ಅಂತಹ ಯುರೋಪಿನ ಇತರೆ ದೇಶಗಳು ಯಾವ್ಯಾವ ಅಂತ ಹೇಳಿದ್ರೆ ಅವರು ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಇಟಲಿ, ಇವರೆಲ್ಲರೂ ಕೂಡ ವ್ಯಾಪಾರದಲ್ಲಿ ಪೈಪೋಟಿಯನ್ನ ಮಾಡಲಿಕ್ಕೋಸ್ಕರನ ತಾವುಗಳು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಅಲ್ಲಿಯ ರಾಜರುಗಳು ಪ್ರೋತ್ಸಾಹವನ್ನ ನೀಡಿದರು. ಅಂತಹ ಪ್ರೋತ್ಸಾಹವನ್ನ ನೀಡಿದ ಮೊದಲಿನ ದೇಶ ಅಂತ ಹೇಳಿದ್ರೆ ಪೋರ್ಚುಗಲ್ ದೇಶ. ಆ ಪೋರ್ಚುಗಲ್ ದೇಶದ ವಾಸ್ಕೋಡಿಗಾಮ ಎಂಬ ಒಬ್ಬ ನಾವಿಕ ಮೊಟ್ಟ ಮೊದಲನೇ ಬಾರಿಗೆ ಇಂತಹ ಒಂದು ಪ್ರಯತ್ನವನ್ನ, ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯಲಿಕ್ಕೆ ಸಹಾಯಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗ್ತವೆ. ಹಾಗಾದ್ರೆ ಯಾವೆಲ್ಲ ವೈಜ್ಞಾನಿಕ ಆವಿಷ್ಕಾರಗಳು ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಸಹಾಯ ಆಗ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ದಿಕ್ಸೂಚಿ, ಎರಡನೇದಾಗಿ ಆಸ್ಟ್ರಾಲೋ ಅಂದ್ರೆ ಗ್ರಹೋನ್ನತಿ ಮಾಪಕ ಅಂತ ಹೇಳಿ ಕರಿತೀವಿ, ಮತ್ತೊಂದು ಸಿಡಿಮದ್ದು. ಈ ಮೂರುಗಳನ್ನು ಉಪಯೋಗಿಸಿಕೊಂಡು ಅವರು ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿತಾ ಹೋಗ್ತಾರೆ. ದಿಕ್ಸೂಚಿಯನ್ನ ಸಮುದ್ರದಲ್ಲಿ ತಾವು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರ ಈ ದಿಕ್ಸೂಚಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗೇನೆ ಗ್ರಹೋನ್ನತಿ ಮಾಪಕ ಅಂದ್ರೆ ಆಸ್ಟ್ರಾಲೋ ಅಂತ ಏನ್ ಕರೆದಲ್ವಾ, ಅದು ಗ್ರಹಗಳ ಚಲನೆಯನ್ನ ಆಧರಿಸಿ ನಾವು ಮುಂದಿನ ಸಮುದ್ರದ ಮಾರ್ಗವನ್ನು ತಿಳಿಸಲಿಕ್ಕೆ ಸಹಾಯಕ ಆಗುತ್ತೆ. ಸಿಡಿಮದ್ದುಗಳು ಹೇಗೆ ಉಪಯೋಗ ಆಗುವುದು ಅಂತ ಹೇಳಿದ್ರೆ, ಅವರಿಗೆ ಮುಂದೆ ಬರ್ತಕ್ಕಂತಹ ಶತ್ರುಗಳನ್ನ ನಾಶ ಮಾಡಲಿಕ್ಕಾಗಲಿ, ಆ ಸಮುದ್ರದಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಇವರಿಗೆ ತೊಂದರೆ ಕೊಟ್ಟಾಗ ಅವುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರ ಈ ಸಿಡಿಮದ್ದುಗಳನ್ನು ಉಪಯೋಗಿಸಿಕೊಂಡ್ರು. ಹಾಗಾಗಿ ಈ ವೈಜ್ಞಾನಿಕ ಆವಿಷ್ಕಾರಗಳು ಮುಂದೆ ಅವರಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಅತ್ಯಂತ ಸಹಾಯಕ ಆಗ್ತವೆ. ಆ ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನವಾಗಿ ಪೋರ್ಚುಗೀಸರು ಅವರ ನಾವಿಕನಾಗಿರ್ತಕ್ಕಂತಹ ವಾಸ್ಕೋಡಿಗಾಮ ತಾನು ಲಿಸ್ಬನ್ನಿಂದ, ಪೋರ್ಚುಗಲ್ನ ಲಿಸ್ಬನ್ನಿಂದ ಬಿಟ್ಟು ಅಲ್ಲಿಂದ ಸಮುದ್ರದ ಮೂಲಕವಾಗಿ ಈ ಕೇಪ ಗುಡ್ಡೋವನ್ನ ತಲುಪಿ ಅಲ್ಲಿಂದ ಮುಂದೆ ಸೀದಾ ಭಾರತದ ಕಲ್ಲಿಕೋಟೆಯ ಇರತಕ್ಕಂತಹ
ಕಲ್ಲಿಕೋಟೆಯ ಹತ್ತಿರ ಇರ್ತಕ್ಕಂಥ ಗೋವಾದ ಕಲ್ಲಿಕೋಟೆಯಲ್ಲಿ ಹತ್ತಿರ ಇರ್ತಕ್ಕಂಥ ಕಾಪಾಡ್ ಅನ್ನೋ ಒಂದು ಸ್ಥಳಕ್ಕೆ ವಾಸ್ಕೋಡಿ ಗಾಮ 1498ರಲ್ಲಿ ತಲುಪಿ ತನ್ನ ಸಮುದ್ರ ಮಾರ್ಗದ ಒಂದು ಯಶಸ್ವಿಯನ್ನ ಕಾಣ್ತಾನೆ. ಹಾಗಾಗಿ ಈ ವಾಸ್ಕೋಡಿ ಗಾಮ ಪೋರ್ಚುಗೀಸರೇ ಮೊಟ್ಟ ಮೊದಲಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಕಾರಣರಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ನೋಡಬಹುದು. ಹಾಗಾದ್ರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶವನ್ನ ಮೊಟ್ಟ ಮೊದಲಿಗೆ ಹೊಸ ಜಲಮಾರ್ಗದ ಮೂಲಕ ಪ್ರವೇಶ ಮಾಡಿದ್ದು ಪೋರ್ಚುಗೀಸರೇ ಆಗಿದ್ರು ಕೂಡ ನಮ್ಮ ಭಾರತ ದೇಶವನ್ನ ಕೊನೆಗೆ ಎಲ್ಲ ಭಾರತ ದೇಶವನ್ನ ಬಿಟ್ಟು ಹೊರಗಡೆ ಹೋದಂತಹ ಕೊನೆಯ ದೇಶ ವ್ಯಾಪಾರ ದೇಶ ಅಂತ ಹೇಳಿದ್ರೆ ಅದು ಪೋರ್ಚುಗೀಸರೇ ಆಗಿದ್ದರು ಅನ್ನೋದು ಕೂಡ ಬಹಳ ಇಲ್ಲಿ ವಿಶೇಷವಾದಂತಹ ಮಾಹಿತಿ. ಹಾಗಾದ್ರೆ ಈ ಪೋರ್ಚುಗೀಸರು ಏನು ವಾಸ್ಕೋಡಿ ಗಾಮ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಲ್ವಾ, ಸೊ ಈ ಹೊಸ ಜಲಮಾರ್ಗ ಇದುವರೆಗೂ ಕೂಡ ಅದೇ ಜಲಮಾರ್ಗದ ಮೂಲಕ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೀವಾ? ಹಾಗಾದ್ರೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅನೇಕ ವರ್ಷಗಳ ಕಾಲ ವಾಸ್ಕೋಡಿ ಗಾಮ ಕಂಡುಹಿಡಿದಂತಹ ಹೊಸ ಜಲಮಾರ್ಗದ ಮೂಲಕನೇ ವ್ಯಾಪಾರವನ್ನ ಮಾಡಿದ್ರೂ ಕೂಡ ಮುಂದೆ ಅದನ್ನ ಈ ಮೆಡಿಟರೇನಿಯನ್ ಸಮುದ್ರ ನಾವು ಕೇಳಿದೀವಲ್ವಾ, ಸೊ ಈ ಮೆಡಿಟರೇನಿಯನ್ ಸಮುದ್ರ ಮತ್ತೆ ಈ ಕೆಂಪು ಸಮುದ್ರಗಳನ್ನ ಅವುಗಳ ಮೂಲಕ ಈ ಸಂಪರ್ಕಿಸುವಂತೆ ಒಂದು ಭಾರೀ ಒಂದು ಕಾಲುವೆಯನ್ನ ಹಡಗುಗಳು ಚಲಿಸಲಿಕ್ಕೆ ಸುಲಭವಾಗಲಿಕ್ಕೆ ಬೇಕಾದಂತಹ ಒಂದು ಈಜಿಪ್ಟ್ ದೇಶದ ಭಾಗಕ್ಕೆ ಸೇರಿದಂತಹ ಜಾಗದಲ್ಲಿ ಒಂದು ಭಾರೀ ಕಾಲುವೆಯನ್ನ ಕೊರೆದು ಅದರ ಮೂಲಕ ಭಾರತದ ಮತ್ತು ಯುರೋಪಿನ ಮಧ್ಯೆ ಒಂದು ವ್ಯಾಪಾರದ ಸಂಪರ್ಕಕ್ಕಾಗಿ ಹೊಸ ಮಾರ್ಗವನ್ನ ಸೃಷ್ಟಿ ಮಾಡಿಕೊಂಡ್ರು. ನಿಮಗೆಲ್ಲರಿಗೂ ಕೇಳಿದ್ರೆ ನೀವೆಲ್ಲರೂ ಕೂಡ ಯಾವುದಾದ್ರು ಕಾಲುವೆ, ಸೂಯೆಜ್ ಕಾಲುವೆ. ಆ ಸೂಯೆಜ್ ಕಾಲುವೆ ಇಲ್ಲಿವರೆಗೂ ಕೂಡ ಈಗ ಅದು ಪ್ರಸ್ತುತ ಸಂದರ್ಭದಲ್ಲಿ ಅದು ಯುರೋಪ್ ಮತ್ತೆ ಭಾರತ ದೇಶದ ಮಧ್ಯೆ ಒಂದು ವ್ಯಾಪಾರದ ಹೊಸ ಜಲಮಾರ್ಗವಾಗಿ ನಾವು ಇವತ್ತು ಬಳಸ್ತಾ ಇದ್ದೇವೆ. ಅದೇ ರೀತಿ ಈ ಪೋರ್ಚುಗೀಸರು ಇದರಿಂದ ಏನ್ ಸಹಾಯ ಆಯಿತು ಅಂತಂದ್ರೆ, ಹಾಗಾದ್ರೆ ಅದು ಒಂದು ವಾಸ್ಕೋಡಿ ಗಾಮ ಏನು ಹೊಸ ಜಲಮಾರ್ಗವನ್ನ ಕಂಡುಹಿಡಿದ, ಹೌದಾ? ಸೊ ಅದಾದ ನಂತರನ ಈ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರದ ಮೂಲಕ ಈ ಸೂಯೆಜ್ ಕಾಲುವೆಯ ಮೂಲಕವನ್ನ ಕಂಡುಹಿಡಿದಾಗ ಆ ಸೂಯೆಜ್ ಕಾಲುವೆಯ ಮೂಲಕ ಕಂಡುಹಿಡಿದಂತಹ ಮಾರ್ಗ ಮೊದಲಿಗಿಂತಲೂ ಕೂಡ ಅರ್ಧದಷ್ಟು ಅದರ ಪ್ರಯಾಣ, ಅದರ ದೂರ ಕಡಿಮೆ ಆಯಿತು. ಹಾಗಾಗಿ ವ್ಯಾಪಾರಕ್ಕೆ ಇನ್ನೂ ಕೂಡ ಅನುಕೂಲ ಆಯಿತು. ಹಾಗಾಗಿ ಈ ಒಂದು ಸೂಯೆಜ್ ಕಾಲುವೆಯ ಮೂಲಕ ವ್ಯಾಪಾರವನ್ನ ಮುಂದುವರಿಸ್ತಾ ಹೋದರು. ಹಾಗಾದ್ರೆ ನಮಗೆಲ್ಲರಿಗೂ ಗೊತ್ತಾಗಿದೆ, ಈಗ ಪೋರ್ಚುಗೀಸರು ಮೊದಲಿಗೆ ಭಾರತಕ್ಕೆ ಬಂದಂತಹ ವ್ಯಾಪಾರಿಗರಲ್ಲಿ ಯಾರು? ಪೋರ್ಚುಗೀಸರು. ಅದರಲ್ಲಿ ಯಾರು ಮೊದಲು ಬಂದದ್ದು, ಪ್ರಯತ್ನವನ್ನು ಮಾಡಿದ್ದು? ವಾಸ್ಕೋಡಿ ಗಾಮ. ಹಾಗಾದ್ರೆ ಸೊ ಇನ್ನು ಈ ವಾಸ್ಕೋಡಿ ಗಾಮ ಬಂದ ನಂತರ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿ ಬಂದಂತವನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಈತ ಈ ವಾಸ್ಕೋಡಿ ಗಾಮನ ನಂತರ ಬಂದಂತಹ ಪೋರ್ಚುಗೀಸರ ವೈಸ್ರಾಯ್. ಈತ ಬಂದಾಗ ಒಂದು ಹೊಸ ನೀತಿಯನ್ನ ಜಾರಿಗೆ ತರ್ತಾನೆ. ಅದು ಯಾವುದು ಅಂತ ಹೇಳಿದ್ರೆ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ. ಹಾಗಾದ್ರೆ ಏನು ನೀಲಿ ನೀರಿನ ನೀತಿ? ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನ ಬಲಪಡಿಸುವುದೇ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಇನ್ನೊಮ್ಮೆ ಹೇಳೋದಾದ್ರೆ ಏನು? ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನ ಬಲಪಡಿಸತಕ್ಕಂತಹ ಒಂದು ವ್ಯವಸ್ಥೆನೆ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಬಂದ ನಂತರ ಪೋರ್ಚುಗೀಸರ ಮುಂದಿನ ಉತ್ತರ ವೈಸ್ರಾಯಿ ಬಂದವನು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತ ಹೇಳಿ. ಈತ ನಿಜವಾದ ಪೋರ್ಚುಗೀಸನ ವ್ಯಾಪಾರದ ಸ್ಥಾಪಕ ಅಂತ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈತ ಸಾಮಾನ್ಯ ಶಕವರ್ಷ 1510ರಲ್ಲಿ
ಬಿಜಾಪುರದ ಸುಲ್ತಾನನ ಮೇಲೆ ಆಕ್ರಮಣವನ್ನು ಮಾಡಿ ಗೋವಾವನ್ನ ಗೆದ್ದುಕೊಂಡಂತಹ ಮೊಟ್ಟ ಮೊದಲ ಯುರೋಪ್ ದೇಶದ ಒಬ್ಬ ವೈಸ್ರಾಯ ಆಗಿದ್ದಂಥವನು. ಅದಕ್ಕೋಸ್ಕರನ ಆಲ್ಫಾನ್ಸೋ ಡಿ ಆಲ್ಬುಕರ್ಕನ್ನ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಅವರನ್ನ ಕರೀತಾರೆ. ಹಾಗಾಗಿ ಈ ಗೋವಾವನ್ನ ಗೆದ್ದುಕೊಂಡ ಮೇಲೆ ಆ ಗೋವಾವನ್ನ ಪೋರ್ಚುಗೀಸರ ಆಡಳಿತದ ಕೇಂದ್ರವನ್ನಾಗಿಸ್ತಾರೆ. ಮುಂದೆ ಈ ಪೋರ್ಚುಗೀಸರ ವ್ಯಾಪಾರದಲ್ಲಿ ಪೈಪೋಟಿ ಸ್ಟಾರ್ಟ್ ಆಗುತ್ತೆ. ಅನಂತರ ಡಚ್ಚರು ಬರ್ತಾರೆ. ಡಚ್ಚರು ಮತ್ತೆ ಇಂಗ್ಲಿಷರು ಆಗಮನದಿಂದ, ಫ್ರೆಂಚರ ಆಗಮನದಿಂದ ಈ ಯಾವುದು ಯುರೋಪಿಯನ್ನರ ವ್ಯಾಪಾರ ಕುಂಠಿತ ಆಗ್ತಾ ಹೋಗುತ್ತೆ. ಹೀಗೆ ನಾವು ಮುಂದೆ ಈ ಡಚ್ಚರು ಯಾವ ರೀತಿ ನಮ್ಮ ಭಾರತಕ್ಕೆ ಮುಂದೆ ಪೋರ್ಚುಗೀಸರ ನಂತರ 1600ರಲ್ಲಿ ಡಿಸೆಂಬರ್ 31ನೇ ತಾರೀಕು ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ನಡೆಸಲಿಕ್ಕೆ ಸುಮಾರು 15 ವರ್ಷಗಳ ಕಾಲ ಪರವಾನಗಿಯನ್ನು ನೀಡುತ್ತದೆ. ಈ ಕಂಪನಿ 1603ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿಯನ್ನ ಅಥವಾ ದಾಸ್ತಾನು ಮಳಿಗೆಯನ್ನ, ಅಂದ್ರೆ ಆ ಸಾಂಬಾರು ಪದಾರ್ಥಗಳನ್ನ ಸಂಗ್ರಹಿಸಿ ಇಡ್ಲಿಕ್ಕೆ ಬೇಕಾದಂತಹ ಒಂದು ದಾಸ್ತಾನು ಮಳಿಗೆಯನ್ನ ತೆರಲಿಕ್ಕೋಸ್ಕರ ಒಂದು ಫರ್ಮಾನನ್ನ ನೀಡುತ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅನ್ನುವ ಒಬ್ಬ ರಾಯಭಾರಿಯನ್ನ ಆ ಇಂಗ್ಲೆಂಡಿನ ರಾಜ ಕಳಿಸಿಕೊಡ್ತಾನೆ. ಈತ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೇಲೆ ಈ ಜಹಾಂಗೀರನಿಂದ ಜಹಗೀರಿಯಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ಸೂರತ್ತು ಮತ್ತು ಇನ್ನೂ ಕೆಲವು ಕಡೆ ಈ ಫ್ಯಾಕ್ಟರಿಗಳನ್ನ ಸ್ಥಾಪಿಸಲಿಕ್ಕೆ ಕೂಡ ಅನುಮತಿಯನ್ನು ನೀಡುತ್ತಾನೆ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡ್ತಾರೆ. ಹಾಗೇನೆ ಮುಂದುವರೆದು ಇಂಗ್ಲಿಷರ ಪ್ರಾಬಲ್ಯ ಭಾರತದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇಂಗ್ಲಿಷರು 1639ರಲ್ಲಿ ಈ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನ ಪಡೆದು ಸೈಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠವಾದಂತಹ ಕೋಟೆಯನ್ನ ಕಟ್ತಾರೆ. ಮುಂದೆ ಅದು ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನ 1668ರಲ್ಲಿ ಕಂಪನಿಗೆ ವಾರ್ಷಿಕವಾಗಿ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಯಾರು? ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನ 1668ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ರಲ್ಲಿ ಪ್ರಾರಂಭ ಆಗಿತ್ತಲ್ಲ, ಆ ಕಂಪನಿಗೆ ವಾರ್ಷಿಕವಾಗಿ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಮತ್ತೆ ಮುಂದೆ ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಈ ಹೂಗ್ಲಿ ನದಿ ನೀವೆಲ್ಲರೂ ಕೇಳಿದಿರಲ್ಲ, ಸೊ ಈ ಹೂಗ್ಲಿ ನದಿಯ ದಂಡೆಯ ಮೇಲೆ ಒಂದು ಸುತನತಿ ಅಂತ ಹೇಳಿ ಒಂದು ಪ್ರದೇಶ ಇತ್ತು, ಊರು ಸ್ಥಳ. ಆ ಸುತನತಿ ಅಂತ ಇತ್ತು, ಕಲಿಕಟ್ ಅಂತ ಇತ್ತು, ಮತ್ತೆ ಗೋವಿಂದಪುರ ಅಂತ ಇತ್ತು. ಈ 3 ಹಳ್ಳಿಗಳಿತ್ತು, ಹೂಗ್ಲಿ ನದಿಯ ದಂಡೆ ಮೇಲೆ ಇರ್ತಕ್ಕಂತಹ ಹಳ್ಳಿಗಳು. ಇವುಗಳನ್ನ ಬಂಗಾಳದ ರಾಜ್ಯಪಾಲನಿಂದ ಖರೀದಿಸಿ ಅಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಆ ಕೋಟೆಯೇ ಫೋರ್ಟ್ ವಿಲಿಯಂ ಕೋಟೆ ಅಂತ ಹೇಳಿ ಹೆಸರಾಗುತ್ತೆ. ಇದರ ಸುತ್ತಲೇ ಕಲ್ಕತ್ತಾ ನಗರ ಬೆಳೆಯುತ್ತೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸನ್ನ, ಬಾಂಬೆಯನ್ನ, ಕಲ್ಕತ್ತಾಗಳನ್ನ ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ. ಆ ನಂತರ 18ನೇ ಶತಮಾನದ ಉತ್ತರಾರ್ಧದಲ್ಲಿ, ಅಂದ್ರೆ ಕೊನೆಯ ಸಂದರ್ಭದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದಲ್ಲಿದ್ದಂತಹ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ನಾಗರಿಕ ಅಪರಾಧ ಕಾನೂನುಗಳನ್ನ ಆ ಒಂದು ಕಲ್ಕತ್ತಾ ರಾಜಧಾನಿಯಲ್ಲಿ ಜಾರಿಗೆಯನ್ನು ತರ್ತಾರೆ. ಮುಂದೆ ಬ್ರಿಟಿಷರ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತವರು ಅಂತ ಹೇಳಿದ್ರೆ ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದಿಂದ ಒಂದು ಕಂಪನಿಯಾಗಿ ಅದು ಆರಂಭ ಆಯಿತು. ಆದರೆ ಇದರ ಸಂಪೂರ್ಣ ಹಿಡಿತ ಫ್ರೆಂಚಿನ ಸರ್ಕಾರದಾಗಿದ್ರೂ ಕೂಡ ಇಲ್ಲಿ ನಡೆಸ್ತಕ್ಕಂತಹ ಒಂದು ಅಧಿಕಾರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿದು. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ ಅಥವಾ
ಫ್ಯಾಕ್ಟರಿಯನ್ನ ಒಂದು ಸೂರತ್ನಲ್ಲಿ ಆರಂಭ ಮಾಡ್ತೀವಿ. ಎಷ್ಟರಲ್ಲಿ? 1668ರಲ್ಲಿ. ಎಲ್ಲಿ? ಸೂರತ್ನಲ್ಲಿ ಆರಂಭವನ್ನ ಮಾಡ್ತು. ನಂತರ ಮಚಿಲಿಪಟ್ಟಣದಲ್ಲಿ ಮಾಡ್ತು, ಚಂದ್ರನಗರದಲ್ಲಿ ಮಾಡ್ತು, ಮಾಯೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರುಗಳಲ್ಲಿ ತಮ್ಮ ಕೇಂದ್ರಗಳನ್ನ ಮಾಡಿಕೊಂಡು. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವ್ಯಾವು ಅಂತ ಹೇಳಿ. ಆಗ ಹೇಳಬೇಕು ಸೂರತ್ತು, ಮಚಿಲಿಪಟ್ಟಣ, ಚಂದ್ರನಗರ, ಮಾಯೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರುಗಳು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇನ್ನ ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಪಡಿತಾರೆ. ಆ ಕ್ರಮೇಣ ಇದನ್ನೇ ಒಂದು ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಫ್ರೆಂಚರು. ಅದೇ ಈಗ ನಾವು ಪಾಂಡಿಚೇರಿ ಅಂತ ಹೇಳಿ ಕರಿತೀವಲ್ಲ, ಸೊ ಅದೇ ಆ ಫ್ರೆಂಚರ ವ್ಯಾಪಾರ ಕೇಂದ್ರ. ಅದನ್ನ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳಿ ಕರಿತೀವಿ. ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೂ ಕೂಡ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿನೇ ಫ್ರೆಂಚರ ರಾಜಧಾನಿಯಾಗಿತ್ತು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಡೂಪ್ಲೆ. ಈ ಡೂಪ್ಲೆ ಎಂಬ ಒಬ್ಬ ಮಹತ್ವಾಕಾಂಕ್ಷಿ ಅಧಿಕಾರಿ, ಒಂದು ಫ್ರೆಂಚ್ ಅಧಿಕಾರಿ, ಮಹತ್ವಾಕಾಂಕ್ಷಿ ಅಧಿಕಾರಿ. ಈತ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಅವನಿಸ್ತಾ ಇದ್ದ. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕೊನೆಗೆ ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣ ಆಗುತ್ತೆ. ಯಾವಾಗ ಮಹತ್ವಾಕಾಂಕ್ಷಿಯಾದಂತಹ ಈ ಗವರ್ನರ್ ಜನರಲ್ ಡೂಪ್ಲೆ ಬಂದ ಮೇಲೆ ಅವನಿಗೆ ಇಡೀ ಭಾರತದ ಮೇಲೆ ಸಂಪೂರ್ಣವನ್ನ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟ. ಅದೇ ಸಂದರ್ಭದಲ್ಲಿ ಅಷ್ಟೇ ಪ್ರಬಲರಾಗಿರ್ತಕ್ಕಂತಹ ಇಂಗ್ಲಿಷರೊಡನೆ ಸಂಘರ್ಷಕ್ಕೆ ಇಳಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆ ಅನಿವಾರ್ಯ ಸಂಘರ್ಷಕ್ಕೆ ಕಾರಣಗಳ ಒಂದು ಹಿನ್ನೆಲೆಯಾಗಿ ಕರ್ನಾಟಕ ಯುದ್ಧಗಳು ನಮ್ಮ ಭಾರತದಲ್ಲಿ ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವರಿಬ್ಬರ ನಡುವೆ ಬಹಳ ಪ್ರತಿಸ್ಪರ್ಧೆ ಇರುತ್ತೆ. ಯಾರ ಮಧ್ಯೆ? ಬ್ರಿಟಿಷರು ಮತ್ತೆ ಫ್ರೆಂಚ್ ಮಧ್ಯೆ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಈ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನ ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿಬಿಡುವುದಾಗಲೇ ಯಾರು? ಪೋರ್ಚುಗೀಸರು, ಡಚ್ಚರು. ಹಾಗಾದ್ರೆ ಈಗ ಒಟ್ಟಾರೆ ಭಾರತದಲ್ಲಿ ಪ್ರಬಲವಾಗಿ ಪೈಪೋಟಿ ಇದ್ದದ್ದು ಯಾರಿಗೆ? ಫ್ರೆಂಚರು ಮತ್ತೆ ಬ್ರಿಟಿಷರ ಮಧ್ಯೆ. ಸೊ ಈಗ ಅಂತಿಮವಾಗಿ ಕಣದಲ್ಲಿ ಉಳಿದಂತವ್ರೆ ಇವರಿಬ್ರು. ಆಗ ತಮ್ಮ ರಾಜಕೀಯ ಪ್ರಭಾವವನ್ನ ಇಬ್ರು ಕೂಡ ಉಳಿಸಿಕೊಳ್ಳುವಂತಹ ಸಲುವಾಗಿ ಅವರಿಬ್ರು ಕೂಡ ತಮ್ಮ ಶಕ್ತಿಯನ್ನ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ನೆನ್ಪಿಡ್ಕೊಳ್ಬೇಕು. ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಅಂದ್ರೆ ಏನು? ನಮ್ಮ ರಾಜ್ಯ ಕರ್ನಾಟಕ ಅಂತನ ಅಲ್ಲ, ಅದು ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಅದನ್ನು ನಾವು ಕಾರ್ನಾಟಿಕ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನು ಎರಡು ವಿಷಯ ಬಹಳ ಪ್ರಮುಖವಾಗಿ ಬರುತ್ತೆ: ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಪ್ರದೇಶ. ಈ ಎರಡೂ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಒಂದು ಕಡೆ, ಮತ್ತೊಂದು ಕಡೆಗೆ ಬ್ರಿಟಿಷರು, ಇವರಿಬ್ರು ಕೂಡ ಯತ್ನವನ್ನ ಮಾಡಿದ್ರು. ಅದರ ಪರಿಣಾಮವಾಗಿಯೇ 3 ಕಾರ್ನಾಟಿಕ್ ಯುದ್ಧಗಳಾಗ್ತವೆ. ಅದರಲ್ಲಿ ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೆಯುತ್ತೆ. ಸೊ ಈ ಮೊದಲನೇ ಕಾರ್ನಾಟಿಕ್ ಯುದ್ಧಕ್ಕೆ ಕಾರಣ ಏನು, ಅದರ ಪರಿಣಾಮ ಏನಾಯಿತು ಅಂತ ಹೇಳಿ ನಾವು ನೋಡೋದಾದ್ರೆ, ಡೂಪ್ಲೆಯ ಏನ್ ಮಾಡ್ತಾನೆ? ಡೂಪ್ಲೆ ಯಾರು? ಫ್ರೆಂಚರ ಅಧಿಕಾರಿ. ಆ ಡೂಪ್ಲೆ ಅವನು ಒಬ್ಬ ಫ್ರೆಂಚಿನ ಸೇನಾ ಮುಖ್ಯಸ್ಥನಿಗೆ ಆದೇಶವನ್ನು ನೀಡ್ತಾನೆ. ಆ ಸೇನಾ ಮುಖ್ಯಸ್ಥ ಯಾರು ಅಂದ್ರೆ ಲಾಬೋರ್ಡಿನಾ ಅಂತೇಳಿ. ಅವನ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಏನ್ ಮಾಡ್ತಾನೆ? ಮಾರಿಷಸ್ ನಿಂದ ಬಂದುಬಿಟ್ಟು, ಅವನು ಎಲ್ಲಿರ್ತಾನೆ? ಫ್ರೆಂಚಿನ ಮುಖ್ಯಸ್ಥ ಮಾರಿಷಸ್ ಅಲ್ಲಿರ್ತಾನೆ. ಅಲ್ಲಿಂದ ಬಂದು ಬ್ರಿಟಿಷರ ವಶದಲ್ಲಿರ್ತಕ್ಕಂತಹ ಮದ್ರಾಸನ್ನ ಲಾಂಬೋರ್ಡಿನ ವಶಪಡಿಸ್ಕೊಳ್ತಾನೆ. ಆಗ ಬ್ರಿಟಿಷರು ಅಸಹಾಯಕರಾಗ್ತಾರೆ. ಆ ಅಸಹಾಯಕರಾದಂತಹ ಬ್ರಿಟಿಷರು ಏನ್ ಮಾಡ್ತಾರೆ? ಸುಮ್ಮನೆ ಕೊಡೋದಿಲ್ಲ. ಕಾರ್ನಾಟಿಕ್ನ ನವಾಬ ಯಾರು? ಅನ್ವರುದ್ದೀನ್. ಎಸ್, ಆ ಅನ್ವರುದ್ದೀನಲ್ಲಿ ಸಹಾಯವನ್ನು ಕೇಳ್ತಾರೆ. ಈಗ ಮದ್ರಾಸನ್ನ ಲಾಂಬೋರ್ಡಿನ ಅಂದ್ರೆ ಈ ಫ್ರೆಂಚ್
ಫ್ರೆಂಚರ ಸೇನಾ ಮುಖ್ಯಸ್ಥ ವಶಪಡಿಸ್ಕೊಂಡು ಬಿಟ್ಟಿದ್ದಾನೆ. ಈಗ ನಾವು ಅದನ್ನ ಮತ್ತೆ ವಾಪಸ್ ಪಡಿಬೇಕು ಅಂತ ಹೇಳಿ ಆ ಕರ್ನಾಟಕ ನವಾಬನಾದ ಅನ್ವರುದ್ದೀನ್ನಲ್ಲಿ ಸಹಾಯವನ್ನು ಕೇಳ್ತಾರೆ. ಆಗ ಮದ್ರಾಸ್ನಿಂದ ಫ್ರೆಂಚರನ್ನ ಹೊರಗಟ್ಟಲಿಕ್ಕೆ ಅನ್ವರುದ್ದೀನ್ ಕಳುಹಿಸಿಕೊಟ್ಟಂತಹ ಸೇನೆ ಸೋತು ಹೋಗುತ್ತೆ. ಕೊನೆಗೆ ಲಾಬೋರ್ಡಿನ ಏನ್ ಮಾಡ್ತಾನೆ, ತಾನು ಗೆದ್ದುಕೊಂಡಂತಹ ಮದ್ರಾಸನ್ನ ಡೂಪ್ಲೆಗೂ ಕೂಡ ತಿಳಿಸ್ತೇನೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋಗ್ಬಿಡ್ತಾನೆ. ಈ ಸುದ್ದಿಯನ್ನ ಕೇಳಿದಂತಹ ಡೂಪ್ಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವನಿಗೆ. ಆ ಕೋಪಗೊಂಡಂತಹ ಡೂಪ್ಲೆ ಮದ್ರಾಸನ್ನ ನಾನು ಮತ್ತೆ ಪಡಿಲೇಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಕೊನೆಗೆ ವಿಫಲನಾಗ್ತಾನೆ. ಅಂತಿಮವಾಗಿ ಈ ಯುದ್ಧ ಯುರೋಪಿನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಒಂದು ಒಪ್ಪಂದ ಆಗುತ್ತೆ. ಆಗ ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದವೇ ಎಕ್ಸ್ ಲಾ ಚಾಪೆಲ್ ಅನ್ನೋ ಒಂದು ಒಪ್ಪಂದ. ಸೊ ಈ ಎಕ್ಸ್ ಲಾ ಚಾಪೆಲ್ ಅನ್ನೋ ಒಂದು ಒಪ್ಪಂದದೊಂದಿಗೆ ಈ ಮೊದಲ ಕರ್ನಾಟಕ ಯುದ್ಧ ಮುಕ್ತಾಯ ಆಗುತ್ತೆ. ಅಂದರೆ ಮೊದಲನೇ ಕರ್ನಾಟಕ ಯುದ್ಧದ ಮುಕ್ತ ಒಪ್ಪಂದ ಯಾವುದು? ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಎಕ್ಸ್ ಲಾ ಚಾಪೆಲ್ ಅನ್ನೋ ಒಂದು ಒಪ್ಪಂದ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇನ್ನ ಎರಡನೇ ಕರ್ನಾಟಕ ಯುದ್ಧವು ಕೂಡ ಇದೇ ಸಂದರ್ಭದಲ್ಲಿ ಸಂಭವಿಸುತ್ತೆ. ಇದು 1749ರಿಂದ 1754ರವರೆಗೆ ಸಂದರ್ಭದಲ್ಲಿ ನಡೆದಂತಹ ಒಂದು ಯುದ್ಧ. ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವ ಕಾರಣಕ್ಕಾಗಿ ಎರಡನೇ ಕರ್ನಾಟಕ ಯುದ್ಧ ಆಗುತ್ತೆ? ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾಗಿರ್ತಕ್ಕಂತಹ ಸಲಾಬತ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾನೆ. ಇನ್ನೊಂದ್ಸರಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾಗಿರ್ತಕ್ಕಂತಹ ಸಲಾಬತ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾನೆ. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ. ಆ ಅಧಿಕಾರಿಯ ಹೆಸರೇ ಬುಸ್ಸಿ ಅಂತ ಹೇಳಿ. ಏನಂದ್ರೆ ಮಜವಾಗಿದ್ದ ಹೆಸರು ಏನೋ ಬುಸ್ಸಿ ಅಂತ ಹೇಳಿ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕನ ನವಾಬನಾಗಿದ್ದ. ಅವನು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಏನಾಗಿದ್ದ? ಕರ್ನಾಟಕನ ನವಾಬನಾಗಿದ್ದ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ, ಬಹಳ ಮಹತ್ವಾಕಾಂಕ್ಷಿಯವನು, ಬಹಳ ಪ್ರಬಲವಾದಂತಹ ಅಧಿಕಾರಿಯವನು, ಅವನೇ ರಾಬರ್ಟ್ ಕ್ಲೈವ್. ಆ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಕರ್ನಾಟಕದ ರಾಜಧಾನಿ ಆರ್ಕಾಟ್ ಅಂತೇಳಿ ಆ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರ ಮತ್ತು ಚಾಂದಾ ಸಾಹೇಬರನ್ನು ಸೋಲಿಸ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಅಂತಿಮವಾಗಿ ಈ ಯುದ್ಧದಲ್ಲಿ ಚಾಂದಾ ಸಾಹೇಬರನ್ನ ಬಂಧಿಸಿ ಹತ್ಯೆ ಮಾಡಲಾಗುತ್ತೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಕೂಡ ಈ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಫ್ರೆಂಚರು ಡೂಪ್ಲೆಯನ್ನ ಮತ್ತೆ ಫ್ರೆಂಚ್ಗೆ ವಾಪಸ್ ಕಳಿಸಿಕೊಡ್ತಾರೆ. ಈ ಯುದ್ಧ ಒಟ್ಟಾರೆ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನ ಉಂಟು ಮಾಡುತ್ತೆ. ಹಾಗೆ ಜೊತೆಗೆ ಬ್ರಿಟಿಷರ ಪ್ರತಿಷ್ಠೆಯನ್ನು ಕೂಡ ತಂದುಕೊಡುತ್ತೆ ಇದು. ಹಾಗಾಗಿ ಕೊನೆಯದಾಗಿ ಬ್ರಿಟಿಷರ ಪಾಲಿನ ಒಂದು ನಿರ್ಧಾರಿತವಾದಂತಹ ಯುದ್ಧ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧ. ಇದು 1756ರಿಂದ 1763ರ ಮಧ್ಯದಲ್ಲಿ ನಡೆದಂತಹ ಯುದ್ಧ. ಫ್ರೆಂಚರ ಕೌಂಟ್ ಡಿ ಲಾಲಿ ಅನ್ನುವ ಒಬ್ಬ ಅಧಿಕಾರಿ 1760ರಲ್ಲಿ ವಾಂಡಿ ವಾಶ್ ಕೋಟೆಗೆ ಮುತ್ತಿಗೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದು ಯಾರ ವರ್ಷದಲ್ಲಿ ವಾಂಡಿ ವಾಶ್ ಕೋಟೆ ಯಾರ್ದು? ಬ್ರಿಟಿಷರು. ಆ ವಾಂಡಿ ವಾಶ್ ಕೋಟೆಗೆ ಮುತ್ತಿಗೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಈ ಒಂದು ನಿರ್ಣಾಯಕ ವಾಂಡಿ ವಾಶ್ ಕದನ ನಡೆಯುತ್ತೆ. ಆ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕ್ಯೂಟ್ ಅನ್ನು ಫ್ರೆಂಚರನ್ನ ಸೋಲಿಸಿ ಹಾಕ್ತಾನೆ. ಆ ಫ್ರೆಂಚ್ನ ಅಧಿಕಾರಿ ಒಬ್ಬ ಇದ್ದ, ಯಾರೋ ಬುಸ್ಸಿ, ನಾನಾಗ್ಲೇ ಹೇಳಿದ್ದಲ್ವಾ, ಆ ಬುಸ್ಸಿಯನ್ನ ಸೆರೆ ಹಿಡಿತಾನೆ. ಕೊನೆಗೆ ಆ ಕೌಂಟ್ ಡಿ ಲಾಲಿ ಕೂಡ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಹೋಗಿ ತಲೆಮರೆಸಿಕೊಂಡಿರ್ತಾನೆ. ಅಂತಿಮವಾಗಿ ಸರ್ ಐರ್ಕ್ಯೂಟ್ ಪಾಂಡಿಚೇರಿಗೆ ಹೋಗಿ ಅವನ್ನ
ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಆ ಕೌಂಡಿಲ್ನಲ್ಲಿ 1761ರಲ್ಲಿ ಬೇಷರತ್ತಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ ಎಂದು ನನ್ನನ್ನು ರಕ್ಷಣೆ ಮಾಡಿಕೊಳ್ಳೋದು ಅಂತ ಹೇಳಿ ಅವನು ಸರ್ ಐಕ್ಯೂಟನಿಗೆ ಶರಣಾಗತನಾಗ್ತಾನೆ. ಇಷ್ಟು 3 ಕಾರ್ನಾಟಿಕ್ ಯುದ್ಧಗಳು. ಒಟ್ಟಾರೆ ಈ ಕಾರ್ನಾಟಿಕ್ ಯುದ್ಧಗಳ ಪರಿಣಾಮ ಏನಾಯಿತು ಅಂತ ಹೇಳಿ ಎರಡನೇ ಮಾತಲ್ಲಿ ನಾನು ಹೇಳೋದಾದ್ರೆ, ಕಾರ್ನಾಟಿಕ್ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. 1763ರಲ್ಲಿ ನಡೆದಂತಹ ಒಂದು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂತಿರುಗಿಸಲಾಯಿತು. ಈ ಬೆಳವಣಿಗೆಯಿಂದ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಏಳದೆ ಕೇಳದೆ ಮೂಲೆ ಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರೆ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಿ ದಕ್ಷಿಣ ಭಾರತವನ್ನ ಗೆಲ್ಲುವಂತಹ ಕಾರ್ಯದಲ್ಲಿ ಮಗ್ನರಾದರು. ಇಷ್ಟು ನಿಮಗೆ ಬಹಳ ಪ್ರಮುಖವಾಗಿ ಈ ಕಾರ್ನಾಟಿಕ್ ಯುದ್ಧ ಹೇಗೆ ಬ್ರಿಟಿಷರು ಭಾರತದಲ್ಲಿ ಪ್ರಬಲರಾಗಲಿಕ್ಕೆ ಒಂದು ನಿರ್ಧಾರವಾದಂತಹ ಘಟನೆಗಳಾದವು ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ನಾವು ಈ ಅಂಶಗಳಲ್ಲಿ ನಾವು ತಿಳಿದುಕೊಂಡ್ವಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಓಕೆ, ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ನಾಗರಾಜ HB ಅಂತೇಳಿ BLR PU ಹೈಸ್ಕೂಲ್ ಅಲ್ಲಿ ಸಿರಿಗೆರೆಯಲ್ಲಿ ಕಲಾ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾವು ಸಮಾಜ ವಿಜ್ಞಾನದ ಒಂದು ಭಾಗವಾಗಿರ್ತಕ್ಕಂತಹ ಇತಿಹಾಸವನ್ನ ಅಧ್ಯಯನ ಮಾಡಬೇಕು. ಇತಿಹಾಸವನ್ನ ಅಧ್ಯಯನ ಮಾಡಲಿಕ್ಕೆ ಮುಂಚಿತವಾಗಿ ನಾವು ಇತಿಹಾಸದ ವಿದ್ಯಾರ್ಥಿಗಳಾಗಿ ಒಂದು ಭೌಗೋಳಿಕವಾದಂತಹ ಪರಿಕಲ್ಪನೆಯನ್ನ ಹೊಂದಿರಬೇಕಾಗಿರುವಂಥದ್ದು ಬಹಳ ಪ್ರಮುಖವಾದಂತಹ ವಿಷಯ. ಹಾಗಾಗಿ ನಾವು ನಮ್ಮ ಇಡೀ ಪ್ರಪಂಚವನ್ನ ನಾವು 7 ಖಂಡಗಳಾಗಿ ವಿಂಗಡಿಸ್ತೇವೆ. ನಮ್ಗೆಲ್ಲರಿಗೂ ಗೊತ್ತಿದೆ ಆ 7 ಖಂಡಗಳು ಯಾವ್ಯಾವು ಅಂತ ಹೇಳಿ. ಮೊದಲನೇದಾಗಿ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಈ ರೀತಿ ನಾವು ಒಟ್ಟು 7 ಖಂಡಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಹಾಗಾದ್ರೆ ನಾವು ಈ ಯುರೋಪ್ ಖಂಡ ಅದು ಕೂಡ ಒಂದು ಪ್ರಮುಖವಾದಂತಹ ಖಂಡ. ಹಾಗಾದ್ರೆ ಈ ಯುರೋಪ್ ಖಂಡ ಯಾಕೆ ಬಹಳ ಪ್ರಮುಖವಾದಂತಹ ವಿಚಾರ ಇಲ್ಲಿ ನಾನು ಪರಿಗಣಿಸಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಇವತ್ತಿನ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಹಾಗಾದ್ರೆ ಈ ಯುರೋಪ್ ಖಂಡದವರು ಭಾರತಕ್ಕೆ ಹೇಗೆ ಬಂದರು, ಮತ್ತೆ ಯಾವ ಕಾರಣಗಳಿಗಾಗಿ ಭಾರತಕ್ಕೆ ಯುರೋಪಿಯನ್ನರು ಆಗಮಿಸಿದರು ಅನ್ನೋ ವಿಚಾರಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಬೇಕು. ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ್ದಂತಹ ವ್ಯಾಪಾರದ ಸಂಬಂಧ ಮತ್ತು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಈ 2 ಪ್ರಮುಖ ಅಂಶಗಳನ್ನ ಈ ದಿನ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕೆಲ್ಲ ಮುಂಚಿತವಾಗಿ ನಾವು ಈ ಭಾರತಕ್ಕೆ ಯುರೋಪಿಯನ್ನರು ಹೇಗೆ ಬಂದರು, ಯಾವ ಕಾರಣಕ್ಕಾಗಿ ಬಂದರು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚಿತವಾಗಿ ನಮಗೆಲ್ಲರಿಗೂ ಕೂಡ ಇತಿಹಾಸದ ಅಧ್ಯಯನ ಮಾಡುವಾಗ ನಾವು ತಿಳ್ಕೊಂಡಿದ್ದೇವೆ ಏಷ್ಯಾ ಖಂಡ ಅತ್ಯಂತ ಶ್ರೀಮಂತವಾದಂತಹ ಖಂಡ ಅಂತ ಹೇಳಿ. ಯಾಕೆ ಅಂತಂದ್ರೆ ಏಷ್ಯಾ ಖಂಡದಲ್ಲಿ ಅತ್ಯಂತ ಸಂಪದ್ಭರಿತವಾದಂತಹ ಸಂಪನ್ಮೂಲಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ ಅರಣ್ಯ ಸಂಪನ್ಮೂಲ ಆಗಿರ್ಬೋದು, ಸ್ವಾಭಾವಿಕ ಸಂಪನ್ಮೂಲ ಆಗಿರ್ಬೋದು, ಮಿನರಲ್ ರಿಸೋರ್ಸ್ ಆಗಿರ್ಬೋದು, ಈ ರೀತಿ ಅನೇಕ ರೀತಿಯ ಸಂಪದ್ಭರಿತ ಸಂಪನ್ಮೂಲಗಳು. ಅದರ ಜೊತೆಗೆ ನಮ್ಮ ಭಾರತ, ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ರಾಜರಲ್ಲಿ ಇದ್ದಂತಹ ಅತ್ಯಂತ ಸಂಪದ್ಭರಿತವಾದಂತಹ ಹಣ ಆಗಿರ್ಬೋದು ಅಥವಾ ಬಂಗಾರ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೇಶದ, ನಮ್ಮ ಏಷ್ಯಾ ಖಂಡದ ಬೃಹತ್ ದೊಡ್ಡ ಸಂಪತ್ತಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಅದರಲ್ಲೂ ಕೂಡ ಏಷ್ಯಾ ಖಂಡದಲ್ಲಿ ಭಾರತ ವಿಶೇಷವಾಗಿ ಅತ್ಯಂತ ಸಂಪದ್ಭರಿತವಾದಂತಹ ದೇಶ. ಹಾಗಾಗಿ ಈ ಒಂದು ಸಂಪದ್ಭರಿತ ದೇಶವನ್ನ, ಏಷ್ಯಾ ಖಂಡವನ್ನ ನೋಡಲಿಕ್ಕೆ ಒಂದು ಬಾರಿ ಈ ಮಾರ್ಕೋ ಪೋಲೋ ಮತ್ತು ನಿಕೋಲೋ ಪೋಲೋವನ್ನು ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡಿದ್ದೇವೆ. ಇಟಲಿಯ ದೇಶದವರಾಗಿರ್ತಕ್ಕಂತಹ ಮಾರ್ಕೋ ಪೋಲೋ ಮತ್ತೆ ನಿಕೋಲೋ ಪೋಲೋ ಅನ್ನುವ 2 ಸಹೋದರರು ಏಷ್ಯಾ ಖಂಡಕ್ಕೆ ಭೇಟಿಯನ್ನು ಮಾಡ್ತಾರೆ. ಆ ಏಷ್ಯಾ ಖಂಡಕ್ಕೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ಸಂಪದ್ಭರಿತವಾದಂತಹ ಸಂಪನ್ಮೂಲಗಳನ್ನು ನೋಡಿ ಅವರು ವಾಪಸ್ಸು ಇಟಲಿ ದೇಶಕ್ಕೆ, ಯುರೋಪ್ ದೇಶಕ್ಕೆ ಹಿಂದಿರುಗಿದ ಮೇಲೆ ನಮ್ಮ ಖಂಡದಲ್ಲಿರ್ತಕ್ಕಂತಹ ಸಂಪದ್ಭರಿತವಾದಂತಹ
ಸಂಪನ್ಮೂಲಗಳ ಬಗ್ಗೆ ಹೇಳಿದಾಗ ಅಲ್ಲಿನ ಯುರೋಪ್ ದೇಶದವರಿಗೆ ಆಸೆ ಹುಟ್ಟುತ್ತೆ. ಹಾಗಾಗಿ ನಮ್ಮ ಭಾರತದಲ್ಲಿರ್ತಕ್ಕಂತಹ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ದೊರೆಯುವಂತಹ ಸಾಂಬಾರು ಪದಾರ್ಥಗಳ ಬಗ್ಗೆ ಅವರಿಗೆ ವಿಶೇಷವಾದಂತಹ ಬೇಡಿಕೆ ಇರುತ್ತೆ. ಹಾಗಾದ್ರೆ ಯಾವ ಸಾಂಬಾರು ಪದಾರ್ಥಗಳು ನಾವು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಬಳಸ್ತೇವೆ? ಉದಾಹರಣೆಗೆ ಜೀರಿಗೆ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಮತ್ತೆ ಸಾಂಬಾರು ಅರಿಶಿಣ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವು ಸಾಂಬಾರು ಪದಾರ್ಥಗಳು ಅಂತ ಹೇಳಿ ಕರಿತೇವೆ. ಈ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನಲ್ಲಿ ಅತ್ಯಧಿಕವಾದಂತಹ ಬೇಡಿಕೆ ಇತ್ತು. ಯಾಕೆ ಅಂತಂದ್ರೆ ಆ ಯುರೋಪ್ ಖಂಡ ಅದೊಂದು ಬಹಳ ಅತಿ ಕಡಿಮೆ ಉಷ್ಣಾಂಶವುಳ್ಳವಾದಂತಹ ದೇಶ. ಹಾಗಾಗಿ ಇವೆಲ್ಲ ಈ ಸಾಂಬಾರು ಪದಾರ್ಥಗಳು ಉಷ್ಣಾಂಶಗಳಿಂದ ಕೂಡಿರ್ತಕ್ಕಂತಹ ಪದಾರ್ಥಗಳಾಗಿರೋದ್ರಿಂದ ಆ ದೇಶಗಳಲ್ಲಿ ಈ ಪದಾರ್ಥಗಳಿಗೆ ವಿಶೇಷವಾದಂತಹ ಬೇಡಿಕೆ ಇತ್ತು. ಹಾಗಾಗಿ ಬಹಳ ಅತಿ ಕಡಿಮೆ ದರದಲ್ಲಿ ಅವರಿಗೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಸಾಂಬಾರು ಪದಾರ್ಥಗಳು ದೊರೆಯುವುದರಿಂದ ಅವರಿಗೆ ಭಾರತದಲ್ಲಿದ್ದಂತಹ ಈ ಸಾಂಬಾರು ಪದಾರ್ಥಗಳನ್ನ ಯುರೋಪ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಯುರೋಪ್ ದೇಶದ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಮಾಡ್ತಾ ಇದ್ದರು. ಹಾಗಾದ್ರೆ ಹೇಗೆ ನಮ್ಮ ಭಾರತದ ದೇಶದ ಜೊತೆಗೆ ವ್ಯಾಪಾರದ ಸಂಬಂಧವನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಯುರೋಪ್ನವರು ಕಾನ್ಸ್ಟಾಂಟಿನೋಪಲ್ಗೆ ಬಂದು ಅರಬ್ ದೇಶದ ಅರಬ್ ವ್ಯಾಪಾರಿಗಳು ಭಾರತದಲ್ಲಿದ್ದಂತಹ ಈ ಸಾಂಬಾರು ಪದಾರ್ಥಗಳನ್ನ ಕೊಂಡು ಕಾನ್ಸ್ಟಾಂಟಿನೋಪಲ್ಗೆ, ಅಂದ್ರೆ ನಾವು ಏನು ಪೂರ್ವ ರೋಮನ್ ಸಾಮ್ರಾಜ್ಯ ಅಂತ ಏನು ಕರೀತೀವಲ್ವ, ಸೊ ಆ ಪೂರ್ವ ರೋಮನ್ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಲ್ಲಿಂದ ಯುರೋಪ್ ದೇಶದ ಇಟಲಿ ದೇಶದವರು ಅಲ್ಲಿಯ ಸಾಂಬಾರು ಪದಾರ್ಥಗಳನ್ನ ಕೊಂಡುಕೊಂಡು ಹೋಗಿ ಯುರೋಪ್ ದೇಶದಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಈ ಸಾಂಬಾರು ಪದಾರ್ಥಗಳಿಂದ ಹೆಚ್ಚಿನ ಲಾಭ ದೊರಕುತ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈ ಯಾವುದು ಕಾನ್ಸ್ಟಾಂಟಿನೋಪಲ್ ಆ ದಿನದಲ್ಲಿ ಒಂದು ರೀತಿಯ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿ ಬೆಳೆದಿತ್ತು. ಇದನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಕಾನ್ಸ್ಟಾಂಟಿನೋಪಲ್ ಅನ್ನು ಕರೀತೇವೆ ನಾವು. ಹಾಗಾಗಿ ಈ ಯಾರು ಯುರೋಪಿಯನ್ನರು, ಅದರಲ್ಲಿ ಇಟಲಿ ದೇಶದವರು ಇಡೀ ಯುರೋಪ್ ದೇಶದ ವ್ಯಾಪಾರದ ಏಕಸ್ವಾಮ್ಯವನ್ನು ಹೊಂದಿದ್ರು. ಅಂದ್ರೆ ಏಕಸ್ವಾಮ್ಯ ಅಂತ ಹೇಳಿದ್ರೆ ಏನು ಅಂತಂದ್ರೆ, ವ್ಯಾಪಾರದಲ್ಲಿ ಸಂಪೂರ್ಣವಾದಂತಹ ತಮ್ಮ ಅಧಿಕಾರವನ್ನ ಹೊಂದಿದ್ದಂಥವರು ಅವರೇ ಇಟಲಿ ದೇಶದವರು. ಹಾಗೇನೆ ಏಷ್ಯಾ ದೇಶದಲ್ಲಿ ಅರಬ್ ವರ್ತಕರು ತಾವು ಏಕಸ್ವಾಮ್ಯವನ್ನು ಹೊಂದಿದ್ರು. ಹೀಗೆ ಈ ಇಬ್ಬರ ಮಧ್ಯೆ ಅತ್ಯಂತ ಯಥೇಚ್ಛವಾದಂತಹ ವ್ಯಾಪಾರದ ಸಂಪರ್ಕ ನಡೆದಂತಹ ಸಂದರ್ಭದಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಮೇಲೆ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನ ಆಕ್ರಮಣ ಮಾಡ್ತಾರೆ. ಆ ಕಾನ್ಸ್ಟಾಂಟಿನೋಪಲ್ ಅನ್ನ ಆಕ್ರಮಣ ಮಾಡಿದ ನಂತರ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆಗುತ್ತೆ. ಆಗ ಆ ಟರ್ಕರ ವಶ ಆದಮೇಲೆ ಈ ಯುರೋಪ್ ಮತ್ತು ಭಾರತದ ಮಧ್ಯೆ ಇದ್ದಂತಹ ವ್ಯಾಪಾರದ ಸಂಬಂಧಕ್ಕೆ ಅತ್ಯಂತ ತೊಂದರೆಯಾಗುತ್ತೆ. ಯಾಕೆ ಅಂತಂದ್ರೆ ಇದ್ದಂತಹ ವ್ಯಾಪಾರದ ಮಾರ್ಗ ಕಾನ್ಸ್ಟಾಂಟಿನೋಪಲ್ ಮಾತ್ರ. ಆ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶ ಆದ್ಮೇಲೆ ಟರ್ಕರು ಇಂತಹ ಸುಸಂದರ್ಭವನ್ನ ತಪ್ಪಿಸಿಕೊಳ್ಳಲು ಅವಕಾಶವನ್ನು ಕೊಡದೆ ಯಥೇಚ್ಛವಾದಂತಹ ತೆರಿಗೆಯನ್ನು ಹಾಕ್ತಾ ಇದ್ರು. ವ್ಯಾಪಾರದ ಮೇಲೆ ಯಥೇಚ್ಛವಾದಂತಹ ತೆರಿಗೆಯನ್ನು ಹಾಕೋದ್ರ ಮೂಲಕ ಟರ್ಕರು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋದರು. ಆಗ ಈ ಯುರೋಪಿಯನ್ನರಿಗೆ ಮತ್ತು ಅರಬ್ ವರ್ತಕರಿಗೆ ಇದರಿಂದ ಹೆಚ್ಚಿನ ಲಾಭ ಆಗಲಿಲ್ಲ. ಆ ಅನಿವಾರ್ಯ ಕಾರಣಗಳಿಂದ ಈ ಯುರೋಪ್ ದೇಶದ ಇತರೆ ದೇಶಗಳು ಕೂಡ ಅನಿವಾರ್ಯವಾಗಿ ಹೊಸ ಮಾರ್ಗವನ್ನ, ಹೊಸ ಸಮುದ್ರದ ಮಾರ್ಗವನ್ನ ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಹಾಗಾದ್ರೆ ಅಂತಹ ಯುರೋಪಿನ ಇತರೆ ದೇಶಗಳು ಯಾವ್ಯಾವ ಅಂತ ಹೇಳಿದ್ರೆ, ಅವರು ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ಆಗಿರ್ಬೋದು, ಇಟಲಿ, ಇವರೆಲ್ಲರೂ ಕೂಡ ವ್ಯಾಪಾರದಲ್ಲಿ ಪೈಪೋಟಿಯನ್ನ ಮಾಡಲಿಕ್ಕೋಸ್ಕರನ ತಾವುಗಳು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಅಲ್ಲಿಯ ರಾಜರುಗಳು ಪ್ರೋತ್ಸಾಹವನ್ನ ನೀಡಿದರು. ಅಂತಹ ಪ್ರೋತ್ಸಾಹವನ್ನ ನೀಡಿದ ಮೊದಲಿನ ದೇಶ ಅಂತ ಹೇಳಿದ್ರೆ ಪೋರ್ಚುಗಲ್ ದೇಶ. ಆ ಪೋರ್ಚುಗಲ್ ದೇಶದ ವಾಸ್ಕೋ ಡಿ ಗಾಮಾ ಎಂಬ
ಒಬ್ಬ ನಾವಿಕ ಮೊಟ್ಟ ಮೊದಲನೇ ಬಾರಿಗೆ ಇಂತಹ ಒಂದು ಪ್ರಯತ್ನವನ್ನ, ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ಹೊಸ ಜಲಮಾರ್ಗವನ್ನ ಕಂಡು ಹಿಡಿಯಲಿಕ್ಕೆ ಸಹಾಯಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾಗ್ತವೆ. ಹಾಗಾದ್ರೆ ಯಾವೆಲ್ಲ ವೈಜ್ಞಾನಿಕ ಆವಿಷ್ಕಾರಗಳು ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಸಹಾಯ ಆಗ್ತವೆ ಅಂತ ಹೇಳಿದರೆ, ಮೊದಲನೇದಾಗಿ ದಿಕ್ಸೂಚಿ, ಎರಡನೇದಾಗಿ ಆಸ್ಟ್ರಾಲೋ ಅಂದ್ರೆ ಗ್ರಹೋನ್ಮುಖಿ ಮಾಪಕ ಅಂತ ಹೇಳಿ ಕರಿತೀವಿ, ಮತ್ತೊಂದು ಸಿಡಿಮದ್ದು. ಈ ಮೂರುಗಳನ್ನು ಉಪಯೋಗಿಸಿಕೊಂಡು ಅವರು ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿತಾ ಹೋಗ್ತಾರೆ. ದಿಕ್ಸೂಚಿಯನ್ನ ಸಮುದ್ರದಲ್ಲಿ ತಾವು ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರ ಈ ದಿಕ್ಸೂಚಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗೇನೆ ಗ್ರಹೋನ್ನತಿ ಮಾಪಕ ಅಂದ್ರೆ ಆಸ್ಟ್ರಾಲೋ ಅಂತ ಏನ್ ಕರೆದಲ್ವಾ, ಅದು ಗ್ರಹಗಳ ಚಲನೆಯನ್ನ ಆಧರಿಸಿ ನಾವು ಮುಂದಿನ ಸಮುದ್ರದ ಮಾರ್ಗವನ್ನು ತಿಳಿಸಲಿಕ್ಕೆ ಸಹಾಯಕ ಆಗುತ್ತೆ. ಸಿಡಿಮದ್ದುಗಳು ಹೇಗೆ ಉಪಯೋಗ ಆಗುವುದು ಅಂತ ಹೇಳಿದ್ರೆ, ಅವರಿಗೆ ಮುಂದೆ ಬರ್ತಕ್ಕಂತಹ ಶತ್ರುಗಳನ್ನ ನಾಶ ಮಾಡಲಿಕ್ಕಾಗಿ, ಆ ಸಮುದ್ರದಲ್ಲಿರ್ತಕ್ಕಂತಹ ಜಲಚರ ಪ್ರಾಣಿಗಳು ಇವರಿಗೆ ತೊಂದರೆ ಕೊಟ್ಟಾಗ ಅವುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೋಸ್ಕರ ಈ ಸಿಡಿಮದ್ದುಗಳನ್ನು ಉಪಯೋಗಿಸ್ಕೊಂಡ್ರು. ಹಾಗಾಗಿ ಈ ವೈಜ್ಞಾನಿಕ ಆವಿಷ್ಕಾರಗಳು ಮುಂದೆ ಅವರಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಅತ್ಯಂತ ಸಹಾಯಕ ಆಗ್ತವೆ. ಆ ನಿಟ್ಟಿನಲ್ಲಿ ಪ್ರಥಮ ಪ್ರಯತ್ನವಾಗಿ ಪೋರ್ಚುಗೀಸರು ಅವರ ನಾವಿಕನಾಗಿರ್ತಕ್ಕಂತಹ ವಾಸ್ಕೋ ಡಿ ಗಾಮ ತಾನು ಲಿಸ್ಬನ್ನಿಂದ, ಪೋರ್ಚುಗಲ್ನ ಲಿಸ್ಬನ್ನಿಂದ ಬಿಟ್ಟು ಅಲ್ಲಿಂದ ಸಮುದ್ರದ ಮೂಲಕವಾಗಿ ಈ ಕೇಪ ಬುಡ್ಡೋವನ್ನ ತಲುಪಿ ಅಲ್ಲಿಂದ ಮುಂದೆ ಸೀದಾ ಭಾರತದ ಕಲ್ಲಿಕೋಟೆಯ ಹತ್ತಿರ ಇರ್ತಕ್ಕಂತಹ ಗೋವಾದ ಕಲ್ಲಿಕೋಟೆಯಲ್ಲಿ ಹತ್ತಿರ ಇರ್ತಕ್ಕಂತಹ ಕಾಪಾಡ್ ಅನ್ನೋ ಒಂದು ಸ್ಥಳಕ್ಕೆ ವಾಸ್ಕೋ ಡಿ ಗಾಮ 1498ರಲ್ಲಿ ತಲುಪಿ ತನ್ನ ಸಮುದ್ರ ಮಾರ್ಗದ ಒಂದು ಯಶಸ್ವಿಯನ್ನ ಕಾಣ್ತಾನೆ. ಹಾಗಾಗಿ ಈ ವಾಸ್ಕೋ ಡಿ ಗಾಮ ಪೋರ್ಚುಗೀಸರೇ ಮೊಟ್ಟ ಮೊದಲಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಕಾರಣರಾಗ್ತಾರೆ ಅನ್ನೋದನ್ನು ನಾವಿಲ್ಲಿ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ನೋಡಬಹುದು. ಹಾಗಾದ್ರೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶವನ್ನ ಮೊಟ್ಟ ಮೊದಲಿಗೆ ಹೊಸ ಜಲಮಾರ್ಗದ ಮೂಲಕ ಪ್ರವೇಶ ಮಾಡಿದ್ದು ಪೋರ್ಚುಗೀಸರೇ ಆಗಿದ್ರು ಕೂಡ, ನಮ್ಮ ಭಾರತ ದೇಶವನ್ನ ಕೊನೆಗೆ ಎಲ್ಲ ಭಾರತ ದೇಶವನ್ನ ಬಿಟ್ಟು ಹೊರಗಡೆ ಹೋದಂತಹ ಕೊನೆಯ ದೇಶ, ವ್ಯಾಪಾರ ದೇಶ ಅಂತ ಹೇಳಿದ್ರೆ ಅದು ಪೋರ್ಚುಗೀಸರೇ ಆಗಿದ್ದರು ಅನ್ನೋದು ಕೂಡ ಬಹಳ ಇಲ್ಲಿ ವಿಶೇಷವಾದಂತಹ ಮಾಹಿತಿ. ಹಾಗಾದ್ರೆ ಈ ಪೋರ್ಚುಗೀಸರು ಏನು ವಾಸ್ಕೋ ಡಿ ಗಾಮ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಲ್ವಾ, ಸೊ ಈ ಹೊಸ ಜಲಮಾರ್ಗ ಇದುವರೆಗೂ ಕೂಡ ಅದೇ ಜಲಮಾರ್ಗದ ಮೂಲಕ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೀವಾ? ಹಾಗಾದ್ರೆ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅನೇಕ ವರ್ಷಗಳ ಕಾಲ ವಾಸ್ಕೋ ಡಿ ಗಾಮ ಕಂಡುಹಿಡಿದಂತಹ ಹೊಸ ಜಲಮಾರ್ಗದ ಮೂಲಕನೇ ವ್ಯಾಪಾರವನ್ನ ಮಾಡಿದ್ರೂ ಕೂಡ ಮುಂದೆ ಅದನ್ನ ಈ ಮೆಡಿಟರೇನಿಯನ್ ಸಮುದ್ರ ನಾವು ಕೇಳಿದೀವಲ್ವಾ, ಸೊ ಈ ಮೆಡಿಟರೇನಿಯನ್ ಸಮುದ್ರ ಮತ್ತೆ ಈ ಕೆಂಪು ಸಮುದ್ರಗಳನ್ನ ಅವುಗಳ ಮೂಲಕ ಈ ಸಂಪರ್ಕಿಸುವಂತೆ ಒಂದು ಭಾರೀ ಒಂದು ಕಾಲುವೆಯನ್ನ ಹಡಗುಗಳು ಚಲಿಸಲಿಕ್ಕೆ ಸುಲಭವಾಗಲಿಕ್ಕೆ ಬೇಕಾದಂತಹ ಒಂದು ಈಜಿಪ್ಟ್ ದೇಶದ ಭಾಗಕ್ಕೆ ಸೇರಿದಂತಹ ಜಾಗದಲ್ಲಿ ಒಂದು ಭಾರೀ ಕಾಲುವೆಯನ್ನ ಕೊರೆದು ಅದರ ಮೂಲಕ ಭಾರತದ ಮತ್ತು ಯುರೋಪಿನ ಮಧ್ಯೆ ಒಂದು ವ್ಯಾಪಾರದ ಸಂಪರ್ಕಕ್ಕಾಗಿ ಹೊಸ ಮಾರ್ಗವನ್ನ ಸೃಷ್ಟಿ ಮಾಡಿಕೊಂಡ್ರು. ನಿಮ್ಗೆಲ್ಲರಿಗೂ ಕೇಳಿದ್ರೆ ನೀವೆಲ್ಲರೂ ಕೂಡ ಯಾವುದಾದ್ರು ಕಾಲುವೆ, ಸೂಯೆಜ್ ಕಾಲುವೆ. ಆ ಸೂಯೆಜ್ ಕಾಲುವೆ ಇಲ್ಲಿವರೆಗೂ ಕೂಡ ಈಗ ಅದು ಪ್ರಸ್ತುತ ಸಂದರ್ಭದಲ್ಲಿ ಅದು ಯುರೋಪ್ ಮತ್ತೆ ಭಾರತ ದೇಶದ ಮಧ್ಯೆ ಒಂದು ವ್ಯಾಪಾರದ ಹೊಸ ಜಲಮಾರ್ಗವಾಗಿ ನಾವು ಇವತ್ತು ಬಳಸ್ತಾ ಇದ್ದೇವೆ. ಅದೇ ರೀತಿ ಈ ಪೋರ್ಚುಗೀಸರು ಇದರಿಂದ ಏನ್ ಸಹಾಯ ಆಯಿತು ಅಂತಂದ್ರೆ, ಹಾಗಾದ್ರೆ ಅದು ಒಂದು ವಾಸ್ಕೋ ಡಿ ಗಾಮ ಏನು ಹೊಸ ಜಲಮಾರ್ಗವನ್ನ ಕಂಡುಹಿಡಿದ, ಹೌದಾ? ಸೊ ಅದಾದ ನಂತರನ ಈ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರದ ಮೂಲಕ ಈ ಸೂಯೆಜ್ ಕಾಲುವೆಯ ಮೂಲಕವನ್ನ ಕಂಡುಹಿಡಿದಾಗ, ಆ ಸೂಯೆಜ್ ಕಾಲುವೆಯ ಮೂಲಕ ಕಂಡುಹಿಡಿದಂತಹ ಮಾರ್ಗ ಮೊದಲಿಗಿಂತಲೂ ಕೂಡ ಅರ್ಧದಷ್ಟು ಅದರ ಪ್ರಯಾಣ, ಅದರ ದೂರ ಕಡಿಮೆ ಆಯಿತು. ಹಾಗಾಗಿ ವ್ಯಾಪಾರಕ್ಕೆ ಇನ್ನೂ ಕೂಡ ಅನುಕೂಲ ಆಯಿತು. ಹಾಗಾಗಿ ಈ ಒಂದು ಸೂಯೆಜ್ ಕಾಲುವೆಯ ಮೂಲಕ ವ್ಯಾಪಾರವನ್ನ ಮುಂದುವರಿಸ್ತಾ ಹೋಗುವುದು. ಹಾಗಾದ್ರೆ ನಮ್ಗೆಲ್ಲರಿಗೂ ಗೊತ್ತಾಗಿದೆ, ಈಗ ಪೋರ್ಚುಗೀಸರು ಮೊದಲಿಗೆ
ಭಾರತಕ್ಕೆ ಬಂದಂತಹ ವ್ಯಾಪಾರಿಗರಲ್ಲಿ ಯಾರು? ಪೋರ್ಚುಗೀಸರು. ಅದರಲ್ಲಿ ಯಾರು ಮೊದಲು ಬಂದದ್ದು, ಪ್ರಯತ್ನವನ್ನು ಮಾಡಿದ್ದು? ವಾಸ್ಕೋ ಡಿ ಗಾಮ. ಹಾಗಾದ್ರೆ ಸೊ ಇನ್ನು ಈ ವಾಸ್ಕೋ ಡಿ ಗಾಮ ಬಂದ ನಂತರ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿ ಬಂದಂತವನು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಈತ ಈ ವಾಸ್ಕೋ ಡಿ ಗಾಮನ ನಂತರ ಬಂದಂತಹ ಪೋರ್ಚುಗೀಸರ ವೈಸ್ರಾಯ್. ಈತ ಬಂದಾಗ ಒಂದು ಹೊಸ ನೀತಿಯನ್ನ ಜಾರಿಗೆ ತರ್ತಾನೆ. ಅದು ಯಾವುದು ಅಂತ ಹೇಳಿದ್ರೆ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ. ಹಾಗಾದ್ರೆ ಏನಿದು ನೀಲಿ ನೀರಿನ ನೀತಿ? ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನ ಬಲಪಡಿಸುವುದೇ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಇನ್ನೊಮ್ಮೆ ಹೇಳೋದಾದ್ರೆ ಏನು? ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನ ಬಲಪಡಿಸತಕ್ಕಂತಹ ಒಂದು ವ್ಯವಸ್ಥೆನೆ ನೀಲಿ ನೀರಿನ ನೀತಿ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಬಂದ ನಂತರ ಪೋರ್ಚುಗೀಸರ ಮುಂದಿನ ಉತ್ತರ ಯಾರು ವೈಸ್ರಾಯಿ ಬಂದವನು ಆಲ್ಫಾನ್ಸೋ ಡಿ ಆಲ್ಬುಕರ್ಕ್ ಅಂತ ಹೇಳಿ. ಈತ ನಿಜವಾದ ಪೋರ್ಚುಗೀಸನ ವ್ಯಾಪಾರದ ಸ್ಥಾಪಕ ಅಂತ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈತ ಸಾಮಾನ್ಯ ಶಕವರ್ಷ 1510ರಲ್ಲಿ ಬಿಜಾಪುರದ ಸುಲ್ತಾನನ ಮೇಲೆ ಆಕ್ರಮಣವನ್ನ ಮಾಡಿ ಗೋವಾವನ್ನ ಗೆದ್ದುಕೊಂಡಂತಹ ಮೊಟ್ಟ ಮೊದಲ ಯುರೋಪ್ ದೇಶದ ಒಬ್ಬ ವೈಸ್ರಾಯ್ ಆಗಿದ್ದಂಥವನು. ಅದಕ್ಕೋಸ್ಕರನ ಆಲ್ಫಾನ್ಸೋ ಡಿ ಆಲ್ಬುಕರ್ಕನ್ನ ನಿಜವಾದ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಅವ್ರನ್ನ ಕರೀತಾರೆ. ಹಾಗಾಗಿ ಈ ಗೋವಾವನ್ನ ಗೆದ್ದುಕೊಂಡ ಮೇಲೆ ಆ ಗೋವಾವನ್ನ ಪೋರ್ಚುಗೀಸರ ಆಡಳಿತದ ಕೇಂದ್ರವನ್ನಾಗಿಸ್ತಾರೆ. ಮುಂದೆ ಈ ಪೋರ್ಚುಗೀಸರ ವ್ಯಾಪಾರದಲ್ಲಿ ಪೈಪೋಟಿ ಸ್ಟಾರ್ಟ್ ಆಗುತ್ತೆ. ಅನಂತರ ಡಚ್ಚರು ಬರ್ತಾರೆ. ಡಚ್ಚರು ಮತ್ತೆ ಇಂಗ್ಲಿಷರು ಆಗಮನದಿಂದ, ಫ್ರೆಂಚರ ಆಗಮನದಿಂದ ಈ ಯಾರು ಯುರೋಪಿಯನ್ನರ ವ್ಯಾಪಾರ ಕುಂಠಿತ ಆಗ್ತಾ ಹೋಗುತ್ತೆ. ಹೀಗೆ ನಾವು ಮುಂದೆ ಈ ಡಚ್ಚರು ಯಾವ ರೀತಿ ನಮ್ಮ ಭಾರತಕ್ಕೆ ಮುಂದೆ ಪೋರ್ಚುಗೀಸರ ನಂತರ 1600ರಲ್ಲಿ ಡಿಸೆಂಬರ್ 31ನೇ ತಾರೀಕು ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ನಡೆಸಲಿಕ್ಕೆ ಸುಮಾರು 15 ವರ್ಷಗಳ ಕಾಲ ಪರವಾನಗಿಯನ್ನ ನೀಡುತ್ತದೆ. ಈ ಕಂಪನಿ 1613ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿಯನ್ನ ಅಥವಾ ದಾಸ್ತಾನು ಮಳಿಗೆಯನ್ನ, ಅಂದ್ರೆ ಆ ಸಾಂಬಾರು ಪದಾರ್ಥಗಳನ್ನ ಸಂಗ್ರಹಿಸಿ ಇಡ್ಲಿಕ್ಕೆ ಬೇಕಾದಂತಹ ಒಂದು ದಾಸ್ತಾನು ಮಳಿಗೆಯನ್ನ ತೆರಲಿಕ್ಕೋಸ್ಕರ ಒಂದು ಫರ್ಮಾನನ್ನ ನೀಡುತ್ತಾನೆ. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಅನ್ನುವ ಒಬ್ಬ ರಾಯಭಾರಿಯನ್ನ ಇಂಗ್ಲೆಂಡಿನ ರಾಜ ಕಳಿಸಿಕೊಡ್ತಾನೆ. ಈತ ಜಹಾಂಗೀರನ ಆಸ್ಥಾನಕ್ಕೆ ಬಂದ ಮೇಲೆ ಈ ಜಹಾಂಗೀರನಿಂದ ಜಹಗೀರಿಯಾಗಿ ಮೊಘಲ್ ಸಾಮ್ರಾಜ್ಯದಲ್ಲಿ ಈ ಸೂರತ್ತು ಮತ್ತು ಇನ್ನೂ ಕೆಲವು ಕಡೆ ಈ ಫ್ಯಾಕ್ಟರಿಗಳನ್ನ ಸ್ಥಾಪಿಸಲಿಕ್ಕೆ ಕೂಡ ಅನುಮತಿಯನ್ನು ನೀಡುತ್ತಾನೆ. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡ್ತಾರೆ. ಹಾಗೇನೆ ಮುಂದುವರೆದು ಇಂಗ್ಲಿಷರ ಪ್ರಾಬಲ್ಯ ಭಾರತದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇಂಗ್ಲಿಷರು 1639ರಲ್ಲಿ ಈ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಲ್ಲಿ ಭೂಮಿಯನ್ನ ಪಡೆದು ಸೈಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠವಾದಂತಹ ಕೋಟೆಯನ್ನ ಕಟ್ತಾರೆ. ಮುಂದೆ ಅದು ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನ 1668ರಲ್ಲಿ ಕಂಪನಿಗೆ ವಾರ್ಷಿಕವಾಗಿ 10 ಪೌಂಡುಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಯಾರು? ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನ 1668ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ರಲ್ಲಿ ಪ್ರಾರಂಭ ಆಗಿತ್ತಲ್ಲ, ಆ ಕಂಪನಿಗೆ ವಾರ್ಷಿಕವಾಗಿ
10 ಪೌಂಡ್ಗಳ ಬಾಡಿಗೆಗೆ ವಹಿಸಿಕೊಡ್ತಾನೆ. ಮತ್ತೆ ಮುಂದೆ ಬ್ರಿಟಿಷರು 1690ರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಈ ಹೂಗ್ಲಿ ನದಿ ನೀವೆಲ್ಲರೂ ಕೇಳಿದಿರಲ್ವಾ, ಸೊ ಈ ಹೂಗ್ಲಿ ನದಿಯ ದಂಡೆಯ ಮೇಲೆ ಒಂದು ಸುತನತಿ ಅಂತ ಹೇಳಿ ಒಂದು ಪ್ರದೇಶ ಇತ್ತು, ಊರು ಸ್ಥಳ. ಆ ಸುತನತಿ ಅಂತ ಇತ್ತು, ಕಲಿಕಟ್ ಅಂತ ಇತ್ತು, ಮತ್ತೆ ಗೋವಿಂದಪುರ ಅಂತ ಇತ್ತು. ಈ 3 ಹಳ್ಳಿಗಳಿತ್ತು ಹೂಗ್ಲಿ ನದಿಯ ದಂಡೆ ಮೇಲೆ ಇರ್ತಕ್ಕಂತಹ ಹಳ್ಳಿಗಳು. ಇವುಗಳನ್ನ ಬಂಗಾಳದ ರಾಜ್ಯಪಾಲನಿಂದ ಖರೀದಿಸಿ ಅಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಆ ಕೋಟೆಯೇ ಫೋರ್ಟ್ ವಿಲಿಯಂ ಕೋಟೆ ಅಂತ ಹೇಳಿ ಹೆಸರಾಗುತ್ತೆ. ಇದರ ಸುತ್ತನೇ ಕಲ್ಕತ್ತಾ ನಗರ ಬೆಳೆಯುತ್ತೆ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸನ್ನ, ಬಾಂಬೆಯನ್ನ, ಕಲ್ಕತ್ತಾಗಳನ್ನ ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡಿಕೊಳ್ತಾರೆ. ಆ ನಂತರ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂದ್ರೆ ಕೊನೆಯ ಸಂದರ್ಭದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನ ತಮ್ಮ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ತಮ್ಮ ಅಧೀನದಲ್ಲಿದ್ದಂತಹ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ನಾಗರಿಕ ಅಪರಾಧ ಕಾನೂನುಗಳನ್ನ ಆ ಒಂದು ಕಲ್ಕತ್ತಾ ರಾಜಧಾನಿಯಲ್ಲಿ ಜಾರಿಗೆಯನ್ನು ತರ್ತಾರೆ. ಮುಂದೆ ಬ್ರಿಟಿಷರ ನಂತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತವರು ಅಂತ ಹೇಳಿದ್ರೆ ಫ್ರೆಂಚರು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು 1664ರಲ್ಲಿ ಸರ್ಕಾರಿ ಒಡೆತನದಿಂದ ಸರ್ಕಾರಿ ಒಡೆತನದ ಒಂದು ಕಂಪನಿಯಾಗಿ ಅದು ಆರಂಭ ಆಯಿತು. ಆದರೆ ಇದರ ಸಂಪೂರ್ಣ ಹಿಡಿತ ಫ್ರೆಂಚಿನ ಸರ್ಕಾರದಾಗಿದ್ರೂ ಕೂಡ ಇಲ್ಲಿ ನಡೆಸ್ತಕ್ಕಂತಹ ಒಂದು ಅಧಿಕಾರ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿದು. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನು ಮಳಿಗೆ ಅಥವಾ ಫ್ಯಾಕ್ಟರಿಯನ್ನ ಒಂದು ಸೂರತ್ನಲ್ಲಿ ಆರಂಭ ಮಾಡ್ತೀವಿ. ಎಷ್ಟರಲ್ಲಿ? 1668ರಲ್ಲಿ ಎಲ್ಲಿ? ಸೂರತ್ನಲ್ಲಿ ಆರಂಭವನ್ನ ಮಾಡ್ತು. ನಂತರ ಮಚಿಲಿಪಟ್ಟಣದಲ್ಲಿ ಮಾಡ್ತು, ಚಂದ್ರನಗರದಲ್ಲಿ ಮಾಡ್ತು, ಮಾಯೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರುಗಳಲ್ಲಿ ತಮ್ಮ ಕೇಂದ್ರಗಳನ್ನ ಮಾಡಿಕೊಂಡ್ರು. ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಯಾವ್ಯಾವು ಅಂತ ಹೇಳಿ. ಆಗ ಹೇಳಬೇಕು ಸೂರತ್ತು, ಮಚಿಲಿಪಟ್ಟಣ, ಚಂದ್ರನಗರ, ಮಾಯೆ, ಕಾರೈಕಲ್ಲು, ಕಾಸಿಂ ಬಜಾರ್, ಬಾಲ್ಸೂರುಗಳು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇನ್ನ ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂನ ಸ್ಥಳೀಯ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನ ಪಡಿತಾರೆ. ಆ ಕ್ರಮೇಣ ಇದನ್ನೇ ಒಂದು ದೊಡ್ಡ ವ್ಯಾಪಾರ ಕೇಂದ್ರವನ್ನಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಫ್ರೆಂಚರು. ಅದೇ ಈಗ ನಾವು ಪಾಂಡಿಚೇರಿ ಅಂತ ಹೇಳಿ ಕೇಳ್ತಿದ್ವಲ್ಲ, ಸೊ ಅದೇ ಆ ಫ್ರೆಂಚರ ವ್ಯಾಪಾರ ಕೇಂದ್ರ. ಅದನ್ನ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳಿ ಕರಿತೀವಿ. ಇದು ಫ್ರೆಂಚರು ಭಾರತ ತೊರೆದು ಹೋಗುವವರೆಗೂ ಕೂಡ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿನೇ ಫ್ರೆಂಚರ ರಾಜಧಾನಿಯಾಗಿತ್ತು. 1746ರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಂತಹ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಡೂಪ್ಲೆ. ಈ ಡೂಪ್ಲೆ ಎಂಬ ಒಬ್ಬ ಮಹತ್ವಾಕಾಂಕ್ಷಿ ಅಧಿಕಾರಿ, ಒಂದು ಫ್ರೆಂಚ್ ಅಧಿಕಾರಿ, ಮಹತ್ವಾಕಾಂಕ್ಷಿ ಅಧಿಕಾರಿ. ಈತ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಅವನಿಸ್ತಾ ಇದ್ದ. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದು ಕೊನೆಗೆ ಕರ್ನಾಟಕ ಯುದ್ಧಗಳಿಗೆ ಕಾರಣ ಆಗುತ್ತೆ. ಯಾವಾಗ ಮಹತ್ವಾಕಾಂಕ್ಷಿಯಾದಂತಹ ಈ ಗವರ್ನರ್ ಜನರಲ್ ಡೂಪ್ಲೆ ಬಂದ ಮೇಲೆ ಅವನಿಗೆ ಇಡೀ ಭಾರತದ ಮೇಲೆ ಸಂಪೂರ್ಣವನ್ನ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟ. ಅದೇ ಸಂದರ್ಭದಲ್ಲಿ ಅಷ್ಟೇ ಪ್ರಬಲರಾಗಿರ್ತಕ್ಕಂತಹ ಇಂಗ್ಲಿಷರೊಡನೆ ಸಂಘರ್ಷಕ್ಕೆ ಇಳಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಆ ಅನಿವಾರ್ಯ ಸಂಘರ್ಷಕ್ಕೆ ಕಾರಣಗಳ ಒಂದು ಹಿನ್ನೆಲೆಯಾಗಿ ಕರ್ನಾಟಕ ಯುದ್ಧಗಳು ನಮ್ಮ ಭಾರತದಲ್ಲಿ ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವರಿಬ್ಬರ ನಡುವೆ ಬಹಳ ಪ್ರತಿಸ್ಪರ್ಧೆ ಇರುತ್ತೆ. ಯಾರ ಮಧ್ಯೆ? ಬ್ರಿಟಿಷರು ಮತ್ತೆ ಫ್ರೆಂಚ್ ಮಧ್ಯೆ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರದ ಹೊತ್ತಿಗೆ ಈ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನ ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿಬಿಡುವುದಾಗಲೇ ಯಾರು? ಪೋರ್ಚುಗೀಸರು, ಡಚ್ಚರು. ಹಾಗಾದ್ರೆ ಈಗ ಒಟ್ಟಾರೆ ಭಾರತದಲ್ಲಿ ಪ್ರಬಲವಾಗಿ ಪೈಪೋಟಿ ಇದ್ದದ್ದು ಯಾರಿಗೆ? ಫ್ರೆಂಚರು ಮತ್ತೆ ಬ್ರಿಟಿಷರ ಮಧ್ಯೆ. ಸೊ ಈಗ ಅಂತಿಮವಾಗಿ ಕಣದಲ್ಲಿ ಉಳಿದಂತವ್ರೆ ಇವರಿಬ್ರು. ಆಗ ತಮ್ಮ ರಾಜಕೀಯ ಪ್ರಭಾವವನ್ನ ಇಬ್ರು ಕೂಡ ಉಳಿಸಿಕೊಳ್ಳುವಂತಹ ಸಲುವಾಗಿ ಅವರಿಬ್ರು ಕೂಡ ತಮ್ಮ ಶಕ್ತಿಯನ್ನ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ನೆನ್ಪಿಡಿಕೊಳ್ಬೇಕು.
ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್. ಕಾರ್ನಾಟಿಕ್ ಅಂದ್ರೆ ಏನು? ನಮ್ಮ ರಾಜ್ಯ ಕರ್ನಾಟಕ ಅಂತನಾ? ಅಲ್ಲ, ಅದು ತಮಿಳುನಾಡಿನ ಪೂರ್ವ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶ. ಸೊ ಅದನ್ನು ನಾವು ಕಾರ್ನಾಟಿಕ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನು ಎರಡು ವಿಷಯ ಬಹಳ ಪ್ರಮುಖವಾಗಿ ಬರುತ್ತೆ: ಹೈದರಾಬಾದ್ ಸಂಸ್ಥಾನ ಮತ್ತು ಕಾರ್ನಾಟಿಕ್ ಪ್ರದೇಶ. ಈ ಎರಡೂ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಒಂದು ಕಡೆ, ಮತ್ತೊಂದು ಕಡೆಗೆ ಬ್ರಿಟಿಷರು, ಇವರಿಬ್ರು ಕೂಡ ಯತ್ನವನ್ನ ಮಾಡಿದ್ರು. ಅದರ ಪರಿಣಾಮವಾಗಿಯೇ ಮೂರು ಕಾರ್ನಾಟಿಕ್ ಯುದ್ಧಗಳಾಗ್ತವೆ. ಅದರಲ್ಲಿ ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48ರವರೆಗೆ ನಡೆಯುತ್ತೆ. ಸೊ ಈ ಮೊದಲನೇ ಕರ್ನಾಟಿಕ್ ಯುದ್ಧಕ್ಕೆ ಕಾರಣ ಏನು, ಅದರ ಪರಿಣಾಮ ಏನಾಯಿತು ಅಂತ ಹೇಳಿ ನಾವು ನೋಡೋದಾದ್ರೆ, ಡೂಪ್ಲೆಯ ಏನ್ ಮಾಡ್ತಾನೆ? ಡೂಪ್ಲೆ ಯಾರು? ಫ್ರೆಂಚರ ಅಧಿಕಾರಿ. ಆ ಡೂಪ್ಲೆ ಅವನು ಒಬ್ಬ ಫ್ರೆಂಚಿನ ಸೇನಾ ಮುಖ್ಯಸ್ಥನಿಗೆ ಆದೇಶವನ್ನ ನೀಡ್ತಾನೆ. ಆ ಸೇನಾ ಮುಖ್ಯಸ್ಥ ಯಾರು ಅಂದ್ರೆ ಲಾಬೋರ್ಡಿನಾ ಅಂತೇಳಿ. ಅವನ ಕೋರಿಕೆಯ ಮೇರೆಗೆ ಲಾಬೋರ್ಡಿನಾ ಏನ್ ಮಾಡ್ತಾನೆ? ಮಾರಿಷಸ್ ನಿಂದ ಬಂದುಬಿಟ್ಟು, ಅವನು ಎಲ್ಲಿರ್ತಾನೆ? ಫ್ರೆಂಚಿನ ಮುಖ್ಯಸ್ಥ ಮಾರಿಷಸ್ ಅಲ್ಲಿರ್ತಾನೆ. ಅಲ್ಲಿಂದ ಬಂದು ಬ್ರಿಟಿಷರ ವಶದಲ್ಲಿರ್ತಕ್ಕಂತಹ ಮದ್ರಾಸನ್ನ ಲಾಂಬೋರ್ಡಿನ ವಶಪಡಿಸ್ಕೊಳ್ತಾನೆ. ಆಗ ಬ್ರಿಟಿಷರು ಅಸಹಾಯಕರಾಗ್ತಾರೆ. ಆ ಅಸಹಾಯಕರಾದಂತಹ ಬ್ರಿಟಿಷರು ಏನ್ ಮಾಡ್ತಾರೆ? ಸುಮ್ಮನೆ ಕೂರೋದಿಲ್ಲ. ಕಾರ್ನಾಟಿಕ್ನ ನವಾಬ ಯಾರು? ಅನ್ವರುದ್ದೀನ್. ಆ ಅನ್ವರುದ್ದೀನಲ್ಲಿ ಸಹಾಯವನ್ನು ಕೇಳ್ತಾರೆ. ಈಗ ಮದ್ರಾಸನ್ನ ಲಾಂಬೋರ್ಡಿನ ಅಂದ್ರೆ ಈ ಫ್ರೆಂಚರ ಸೇನಾ ಮುಖ್ಯಸ್ಥ ವಶಪಡಿಸ್ಕೊಂಡು ಬಿಟ್ಟಿದ್ದಾನೆ. ಈಗ ನಾವು ಅದನ್ನ ಮತ್ತೆ ವಾಪಸ್ ಪಡಿಬೇಕು ಅಂತ ಹೇಳಿ ಆ ಕರ್ನಾಟಿಕ್ ನವಾಬನಾದ ಅನ್ವರುದ್ದೀನ್ ನಲ್ಲಿ ಸಹಾಯವನ್ನ ಕೇಳ್ತಾರೆ. ಆಗ ಮದ್ರಾಸ್ನಿಂದ ಫ್ರೆಂಚರನ್ನ ಹೊರಗಟ್ಟಲಿಕ್ಕೆ ಅನ್ವರುದ್ದೀನ್ ಕಳುಹಿಸಿಕೊಟ್ಟಂತಹ ಸೇನೆ ಸೋತು ಹೋಗುತ್ತೆ. ಕೊನೆಗೆ ಲಾಬೋರ್ಡಿನ ಏನ್ ಮಾಡ್ತಾನೆ? ತಾನು ಗೆದ್ದುಕೊಂಡಂತಹ ಮದ್ರಾಸನ್ನ ಡೂಪ್ಲೆಗೂ ಕೂಡ ತಿಳಿಸ್ತೇನೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋಗ್ಬಿಡ್ತಾನೆ. ಈ ಸುದ್ದಿಯನ್ನ ಕೇಳಿದಂತಹ ಡೂಪ್ಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವನಿಗೆ. ಆ ಕೋಪಗೊಂಡಂತಹ ಡೂಪ್ಲೆ ಮದ್ರಾಸನ್ನ ನಾನು ಮತ್ತೆ ಪಡಿಲೇಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಕೊನೆಗೆ ವಿಫಲನಾಗ್ತಾನೆ. ಅಂತಿಮವಾಗಿ ಈ ಯುದ್ಧ ಯುರೋಪಿನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಒಂದು ಒಪ್ಪಂದ ಆಗುತ್ತೆ. ಆಗ ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದವೇ ಎಕ್ಸ್-ಲಾ-ಚಾಪೆಲ್ ಅನ್ನೋ ಒಂದು ಒಪ್ಪಂದ. ಸೊ ಈ ಎಕ್ಸ್-ಲಾ-ಚಾಪೆಲ್ ಅನ್ನೋ ಒಂದು ಒಪ್ಪಂದದೊಂದಿಗೆ ಈ ಮೊದಲ ಕಾರ್ನಾಟಿಕ್ ಯುದ್ಧ ಮುಕ್ತಾಯ ಆಗುತ್ತೆ. ಅಂದರೆ ಮೊದಲನೇ ಕಾರ್ನಾಟಿಕ್ ಯುದ್ಧದ ಮುಕ್ತ ಒಪ್ಪಂದ ಯಾವುದು? ಕರ್ನಾಟಕ ಯುದ್ಧದಲ್ಲಿ ಆದಂತ ಒಪ್ಪಂದ ಎಕ್ಸ್-ಲಾ-ಚಾಪೆಲ್ ಅನ್ನೋ ಒಂದು ಒಪ್ಪಂದ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇನ್ನ ಎರಡನೇ ಕಾರ್ನಾಟಿಕ್ ಯುದ್ಧವು ಕೂಡ ಇದೇ ಸಂದರ್ಭದಲ್ಲಿ ಸಂಭವಿಸುತ್ತೆ. ಇದು 1749ರಿಂದ 1754ರವರೆಗೆ ಸಂದರ್ಭದಲ್ಲಿ ನಡೆದಂತಹ ಒಂದು ಯುದ್ಧ. ಇಲ್ಲಿ ಏನಾಗುತ್ತೆ? ಇಲ್ಲಿ ಯಾವ ಕಾರಣಕ್ಕಾಗಿ ಎರಡನೇ ಕಾರ್ನಾಟಿಕ್ ಯುದ್ಧ ಆಗುತ್ತೆ? ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾಗಿರ್ತಕ್ಕಂತಹ ಸಲಾವತ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾನೆ. ಇನ್ನೊಂದ್ಸರಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಫ್ರೆಂಚರು ಅಸಫ್ ಜಾನ ಮತ್ತೊಬ್ಬ ಮಗನಾಗಿರ್ತಕ್ಕಂತಹ ಸಲಾವತ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾನೆ. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾನೆ. ಆ ಅಧಿಕಾರಿಯ ಹೆಸರೇ ಬುಸ್ಸಿ ಅಂತ ಹೇಳಿ. ಹೇಳ್ರಿ, ಮಜವಾಗಿಲ್ಲ ಹೆಸರು ಏನೋ ಬುಸ್ಸಿ ಅಂತ ಹೇಳಿ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕಾರ್ನಾಟಿಕ್ನ ನವಾಬನಾಗಿದ್ದ. ಅವನು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಏನಾಗಿದ್ದ? ಕಾರ್ನಾಟಿಕ್ನ ನವಾಬನಾಗಿದ್ದ. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ, ಬಹಳ ಮಹತ್ವಾಕಾಂಕ್ಷಿಯವನು, ಬಹಳ ಪ್ರಬಲವಾದಂತಹ ಅಧಿಕಾರಿಯವನು, ಅವನೇ ರಾಬರ್ಟ್ ಕ್ಲೈವ್. ಆ ರಾಬರ್ಟ್ ಕ್ಲೈವ್ ಅನ್ನು ಕರ್ನಾಟಕದ ರಾಜಧಾನಿ ಕರ್ನಾಟಕದ ರಾಜಧಾನಿ ಆರ್ಕಾಟ್ ಅಂತ ಹೇಳಿ ಆ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ
ಫ್ರೆಂಚರ ಮತ್ತು ಚಾಂದಾಸಾಯರನ್ನ ಸೋಲಿಸ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಅಂತಿಮವಾಗಿ ಈ ಯುದ್ಧದಲ್ಲಿ ಚಾಂದಾಸಾಯರನ್ನ ಬಂಧಿಸಿ ಹತ್ಯೆ ಮಾಡಲಾಗುತ್ತೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾಗಿರ್ತಕ್ಕಂತಹ ಮಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ನೇಮಕ ಮಾಡ್ತಾರೆ. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಕೂಡ ಈ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯ ಆಗುತ್ತೆ. ಅಲ್ಲಿಗೆ ಫ್ರೆಂಚರು ಡೂಪ್ಲೆಯನ್ನ ಮತ್ತೆ ವಾಪಸ್ ಫ್ರೆಂಚ್ಗೆ ವಾಪಸ್ ಕರೆಸಿಕೊಡ್ತಾರೆ. ಈ ಯುದ್ಧ ಒಟ್ಟಾರೆ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನ ಉಂಟು ಮಾಡುತ್ತೆ. ಹಾಗೆ ಜೊತೆಗೆ ಬ್ರಿಟಿಷರ ಪ್ರತಿಷ್ಠೆಯನ್ನು ಕೂಡ ತಂದುಕೊಡುತ್ತೆ ಇದು. ಹಾಗಾಗಿ ಕೊನೆಯದಾಗಿ ಬ್ರಿಟಿಷರ ಪಾಲಿನ ಒಂದು ನಿರ್ಧಾರಿತವಾದಂತಹ ಯುದ್ಧ ಅಂದ್ರೆ ಮೂರನೇ ಕರ್ನಾಟಕ ಯುದ್ಧ. ಇದು 1756ರಿಂದ 1763ರ ಮಧ್ಯದಲ್ಲಿ ನಡೆದಂತಹ ಯುದ್ಧ. ಫ್ರೆಂಚರ ಕೌಂಟ್ ಡಿ ಲಾಲಿ ಅನ್ನುವ ಒಬ್ಬ ಅಧಿಕಾರಿ 1760ರಲ್ಲಿ ವಾಂಡಿ ವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದು ಯಾರ ವರ್ಷದಲ್ಲಿ ವಾಂಡಿ ವಾಶ್ ಕೋಟೆ ಯಾರ್ದು? ಬ್ರಿಟಿಷರು. ಆ ವಾಂಡಿ ವಾಶ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡಿದಾಗ ಈ ಒಂದು ನಿರ್ಣಾಯಕ ವಾಂಡಿ ವಾಶ್ ಕದನ ನಡೆಯುತ್ತೆ. ಆ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕ್ಯೂಟ್ ಅನ್ನು ಫ್ರೆಂಚರನ್ನ ಸೋಲಿಸಿ ಹಾಕ್ತಾನೆ. ಆ ಫ್ರೆಂಚ್ನ ಅಧಿಕಾರಿ ಒಬ್ಬ ಇದ್ದ, ಯಾರೋ ಬುಸ್ಸಿ, ನಾನಾಗ್ಲೇ ಹೇಳಿದ್ದಲ್ವ, ಆ ಬುಸ್ಸಿಯನ್ನ ಸೆರೆ ಹಿಡಿತಾನೆ. ಕೊನೆಗೆ ಆ ಕೌಂಟ್ ಡಿ ಲಾಲಿ ಕೂಡ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ಹೋಗಿ ತಲೆಮರೆಸಿಕೊಂಡಿರ್ತಾನೆ. ಅಂತಿಮವಾಗಿ ಸರ್ ಐರ್ಕ್ಯೂಟ್ ಪಾಂಡಿಚೇರಿಗೂ ಹೋಗಿ ಅವನ್ನ ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಆ ಕೌಂಟ್ ಡಿ ಲಾಲಿ 1761ರಲ್ಲಿ ಬೇಷರತ್ತಾಗಿ ನನ್ನ ಕೈಲಿ ಸಾಧ್ಯ ಇಲ್ಲ ಎಂದ ನನ್ನನ್ನು ರಕ್ಷಣೆ ಮಾಡಿಕೊಳ್ಳೋದು ಅಂತ ಹೇಳಿ ಅವನು ಸರ್ ಐರ್ಕ್ಯೂಟನಿಗೆ ಶರಣಾಗತನಾಗ್ತಾನೆ. ಇಷ್ಟು ಮೂರು ಕರ್ನಾಟಕ ಯುದ್ಧಗಳು. ಒಟ್ಟಾರೆ ಈ ಕರ್ನಾಟಕ ಯುದ್ಧಗಳ ಪರಿಣಾಮ ಏನಾಯಿತು ಅಂತ ಹೇಳಿ ಎರಡನೇ ಮಾತಿನಲ್ಲಿ ನಾನು ಹೇಳೋದಾದ್ರೆ, ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. 1763ರಲ್ಲಿ ನಡೆದಂತಹ ಒಂದು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂತಿರುಗಿಸಲಾಯಿತು. ಈ ಬೆಳವಣಿಗೆಯಿಂದ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಏಳದೆ ಕೇಳದೆ ಮೂಲೆ ಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನ ದಮನ ಮಾಡಿ ದಕ್ಷಿಣ ಭಾರತವನ್ನ ಗೆಲ್ಲುವಂತಹ ಕಾರ್ಯದಲ್ಲಿ ಮಗ್ನರಾದರು. ಇಷ್ಟು ನಿಮಗೆ ಬಹಳ ಪ್ರಮುಖವಾಗಿ ಈ ಕರ್ನಾಟಕ ಯುದ್ಧ ಹೇಗೆ ಬ್ರಿಟಿಷರು ಭಾರತದಲ್ಲಿ ಪ್ರಬಲರಾಗಲಿಕ್ಕೆ ಒಂದು ನಿರ್ಧಾರವಾದಂತಹ ಘಟನೆಗಳಾದವು ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ನಾವು ಈ ಅಂಶಗಳಲ್ಲಿ ನಾವು ತಿಳಿದುಕೊಂಡ್ವಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಥ್ಯಾಂಕ್ ಯು ಮಕ್ಕಳೇ. ಓಕೆ, ಥ್ಯಾಂಕ್ ಯು.